ಹಲೋ ಎವ್ರಿವನ್, ವೆಲ್ಕಮ್ ಟು ಶಾಂತ ಮಾರ್ಗ. ಸೊ ನಾನು ನಿಮ್ಮ ಭರತ್. ಎಷ್ಟೊಂದು ದಿನಗಳಾದ್ಮೇಲೆ ಯೂಟ್ಯೂಬ್ಗೆ ಬರ್ತಾ ಇದ್ದೀನಿ. ಸೊ ಯಾಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ನಿನ್ನೆ ನಡೆದಂತಹ SDA ಕ್ವೆಶನ್ ಪೇಪರ್ನಲ್ಲಿ ಮೆಂಟಲ್ ಎಬಿಲಿಟಿ ಕ್ವೆಶನ್ಸ್ ಯಾವ ರೀತಿ ಇತ್ತು, ಎಲ್ಲಿಂದ ಬಂತು, ಇದನ್ನೆಲ್ಲ ನಾವು ನೋಡೋಣ. ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, HYT ಮಾಡೆಲ್, HYT ಮಾಡೆಲ್, HYT ಮಾಡೆಲ್, PYQ ಮಾಡೆಲ್, PYQ ಮಾಡೆಲ್, PYQ ಮಾಡೆಲ್. ಯಾಕೆ ಹೇಳ್ತೀನಿ ಅಂತಂದ್ರೆ, ಪ್ರತಿಯೊಂದು ಕ್ವೆಶನ್ SSC ಅಲ್ಲಿ ತದ್ರೂಪವಾಗಿ ಅದೇ ರೀತಿಯಾದಂತಹ ಕ್ವೆಶನ್ಸ್ ಬಂದಿತ್ತು. ಸೊ ಅದರ ಕುರಿತಾಗಿ ನಾನು ನಿಮ್ಮ ಜೊತೆ ಮಾತಾಡೋಣ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು ಇಲ್ಲಿ ಫಸ್ಟ್ ಕ್ವೆಶನ್ ಏನಿತ್ತು, ವಾಟ್ ಕಮ್ಸ್ ಇನ್ ದ ಪ್ಲೇಸ್ ಆಫ್ ಕ್ವೆಶನ್ ಮಾರ್ಕ್ ಇನ್ ದ ಫಾಲೋಯಿಂಗ್ ಲೆಟರ್ ಸೀರೀಸ್. ಸೊ ಲೆಟರ್ ಸೀರೀಸ್ ನಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್, ಈ ರೀತಿ ಮೂರು ಅಕ್ಷರಗಳನ್ನ ಕೊಟ್ಟು ನಂತರದಲ್ಲಿ ಯಾವ ಒಂದು ಅಕ್ಷರದ ಸೀರೀಸ್ ಬರುತ್ತೆ ಅಂತ ಕೇಳ್ತಾರೆ. ಓಕೆ, ಸೊ ಮೊದಲನೇದಾಗಿ ಸಾಲ್ವ್ ಮಾಡೋಣ. ಯಾವ ರೀತಿ ಸಾಲ್ವ್ ಮಾಡಬೇಕು ನೋಡೋಣ. ಸೊ ನಾವು ಮೊದಲನೇದಾಗಿ ಇದನ್ನ ಏನ್ ಮಾಡ್ಕೊಂತೀವಿ, ಬರ್ಕೊಂತೀವಿ. AMP, ಅದಾದ್ಮೇಲೆ DKT, ಅದಾದ ನಂತರದಲ್ಲಿ GIN, ಅದಾದ ನಂತರದಲ್ಲಿ JGR, ಅದಾದ್ಮೇಲೆ MEV. ಸೊ ಇಲ್ಲಿ ನೋಡ್ತಾ ಇದ್ರೆ ನೀವು ಏನ್ ಗೊತ್ತಾಗ್ಬೇಕು ನಿಮ್ಗೆ ಅಂದ್ರೆ, ಎರಡೆರಡನ್ನ ಪೇರ್ ಮಾಡಿದ್ದಾರೆ ಇವರು. ಓಕೆ, ಸೊ ಎ ಎಷ್ಟು ಅಕ್ಷರ, ಎ ಲೆಟರ್ ಎ ನಂಬರ್ ಅಲ್ಲಿ 1 ಆಗುತ್ತೆ. ಸರ್ ಹೇಗೆ ಸರ್ ಅಂತ ಅಂದ್ರೆ, ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ನಿಮ್ಗೆ, ಅಕ್ಷರದ ಈ ತರ ಬರ್ಕೋಬೇಕು. GHIJKLMNOPQRSTUVWXYZ ಈ ರೀತಿ ಬರ್ಕೊಂಡು, ಸೊ ಇವಾಗ ನಂಬರ್ಸ್ ನ ಬರೆಯಕ್ಕೆ ಸ್ಟಾರ್ಟ್ ಮಾಡಬೇಕು. 1 2 3 4 5 13 14 26. ಸೊ ಈ ರೀತಿ ಬರ್ಕೊಂಡಾಗ ಯಾವ ಅಕ್ಷರದ ಪ್ಲೇಸ್, ನಂಬರ್ನ ಸ್ಥಾನ ಯಾವುದು ಅಂತ ನಮಗೆ ಗೊತ್ತಾಗುತ್ತೆ. ಸೊ A ಸ್ಟ್ಯಾಂಡ್ಸ್ ಫಾರ್ 1, D ಎಷ್ಟು ನೋಡಿ, D 4 ಆಗುತ್ತೆ. ಸೊ 4 ಅಂತ ಬರ್ಕೊಂತೀನಿ. G ಎಷ್ಟಪ್ಪ, G 7 ಆಗುತ್ತೆ. I ಎಷ್ಟು, J ಎಷ್ಟು 10. M ಏನಾಗುತ್ತೆ, M 13 ಆಗುತ್ತೆ. ಸೊ ಇಲ್ಲಿ ನೀವು ನೋಡಿದ್ರೆ ಏನಾಗ್ತಿದೆ, +3 ಆಗ್ತಿದೆ. ಸೊ +3 4 + 3 7, 7 + 3 10, 10 + 3 13. ಸೊ ಇವಾಗ ನೆಕ್ಸ್ಟ್ ಲೆಟರ್ ಏನಾಗಬೇಕು, 13 + 3 ಮಾಡಿದಾಗ 16. ಸೊ 16ನೇ ಪ್ಲೇಸ್ ಅಲ್ಲಿ ಯಾವ್ದು ಬರುತ್ತೆ ಅಂತಂದ್ರೆ ನಮ್ಮ P ಬರುತ್ತೆ. ಓಕೆ, ಸೊ P ಇಂದ ಸ್ಟಾರ್ಟ್ ಆಗುವಂತಹ ಆಪ್ಷನ್ ಯಾವ್ದಿದೆ ನೋಡೋಣ. ಇನ್ನ 2 ಮಾಡ್ಬೇಕಾ, ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ, ಬಿಕಾಸ್ ಇದರಲ್ಲಿ ಒಂದೇ ಆಪ್ಷನ್ P ಇರೋದು. ಸಿಂಪಲ್ ಆಗಿ ಆನ್ಸರ್ ಸಿಕ್ತು. ಎಷ್ಟು ಸೆಕೆಂಡ್ಸ್ ಬೇಕು ಇದನ್ನ ಆನ್ಸರ್ ಮಾಡೋದಕ್ಕೆ. ಸೊ ನಿಮ್ಗೆ ಟೀಚ್ ಮಾಡೋದಕ್ಕೆ ನಾನು ಹಿಂಗೆಲ್ಲ ಬರ್ಕೊಂಡು ಇದೆಲ್ಲ ಮಾಡಿದೆ. ಬಟ್ ನಾನು ಸಾಲ್ವ್ ಮಾಡ್ಬೇಕಾದ್ರೆ ನಾನು ಯಾವ ರೀತಿ ಸಾಲ್ವ್ ಮಾಡ್ತೀನಿ, ಜಸ್ಟ್ 1 4 7, J is 10, M is 13, ನೆಕ್ಸ್ಟ್ ಬರೋದೇನಪ್ಪ 16 P. 1 ಸೆಕೆಂಡ್ ಆರ್ 2 ಸೆಕೆಂಡ್ಸ್ ಮ್ಯಾಕ್ಸಿಮಮ್ ಅಂದ್ರೆ 5 ಸೆಕೆಂಡ್ ನಲ್ಲಿ ಆನ್ಸರ್ ಮಾಡುವಂತಹ ಕ್ವೆಶನ್ ಇದು. ಓಕೆ, ಸೊ ಈ ರೀತಿಯಾಗಿ ನಾವು ಪ್ರಾಕ್ಟೀಸ್ ಮಾಡಬೇಕು. ಸರ್ ಇದು ಯಾವ ರೀತಿಯಲ್ಲಿ ನಾವು ಪ್ರಾಕ್ಟೀಸ್ ಮಾಡಬೇಕು, ಎಲ್ಲಿಂದ ಬರುತ್ತೆ ಕ್ವೆಶನ್, ಎಲ್ಲಿಂದ ತೆಗಿತಾರೆ ಅದನ್ನ ನೋಡಿ. ಸೊ ಇದು ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ತಗೊಂಡಿರುವಂತಹ ಕ್ವೆಶನ್ ಇದು. ಸೊ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಟೆಕ್ಸ್ಟ್ ಬುಕ್ ನ PYQs. ಓಕೆ, ಟೆಕ್ಸ್ಟ್ ಬುಕ್ ಅಲ್ಲಿ SSC ಬೇಸ್ಡ್ ಕ್ವೆಶನ್ಸ್ ಅಂತ ನಾವೇನಾದ್ರು ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂತಹ ಕ್ವೆಶನ್ಸ್ ಬರ್ತವೆ. ಸೊ ಇಲ್ಲೂ ನೋಡಿ OMKI ನೆಕ್ಸ್ಟ್ ಯಾವುದು ಅಂತ ಕೇಳ್ತಿದ್ದಾರೆ. ಕರೆಕ್ಟಾ, ನೆಕ್ಸ್ಟ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಎಸ್, ಸೊ O ಸ್ಟ್ಯಾಂಡ್ಸ್ ಫಾರ್, O ನ ಪ್ಲೇಸ್ ವ್ಯಾಲ್ಯೂ ಎಷ್ಟು 15, M ಎಷ್ಟು 13, K ಎಷ್ಟು 11, I ಎಷ್ಟು 9. ಸೊ ನೋಡಿ 15 ಇದೆ, 13 ಇದೆ, 11 ಇದೆ, 9 ಇದೆ. ನೆಕ್ಸ್ಟ್ ಏನ್ ಬರಬೇಕು, 7 ಬರಬೇಕು, G. ಸಿಂಪಲ್. ನೆಕ್ಸ್ಟ್ ಲೆಟರ್ಸ್ ನೋಡಿ, R ಸ್ಟ್ಯಾಂಡ್ಸ್ ಫಾರ್ 18, P ಸ್ಟ್ಯಾಂಡ್ಸ್ ಫಾರ್ PN ಎಲ್ಲಿಗೆ ಸ್ಟಾರ್ಟ್ ಇದು ಪ್ಲೇಸ್ ವ್ಯಾಲ್ಯೂ 16, P is 16, N is 14, L is 12. ಸೊ 18 -2 ಆಗ್ತಿದೆ ನೋಡಿ. 18 - 2 16, 16 - 2 14, 14 - 2 12, 12 - 2 10. ಸೊ 10 ಅಂದ್ರೆ J. ಓಕೆ, ಈ ರೀತಿಯಾಗಿ ಸಾಲ್ವ್ ಮಾಡುವಂತಹ ಕ್ವೆಶನ್ಸ್ ಇವೆಲ್ಲ. JGB. ಸೊ ಇನ್ನೊಂದು ಲೆಟರ್ ಕೂಡ ಇದೆ, B ನ C ನ ನೋಡುವ. K ಸ್ಟ್ಯಾಂಡ್ಸ್ ಫಾರ್ 11,
I stands for 9, G stands for 7, E stands for 5. ನೆಕ್ಸ್ಟ್ ಲೆಟರ್ ಏನಾಗಬೇಕು? ನೆಕ್ಸ್ಟ್ ಲೆಟರ್ -2 ಆಗ್ತಾ ಇದೆ ಇದರಲ್ಲೂ ಕೂಡ -2. ಸೊ 5 -2 ಅಂದ್ರೆ 3 ಅಂದ್ರೆ ಸಿ ಬಂತು. ಸೊ ಇದು ನಮ್ಮ ಉತ್ತರ JGC. GJC. ಓಕೆ, ಸೊ ಇದು SSC ಯಲ್ಲಿ ನಡೆದಂತಹ CPO ಕ್ವೆಶನ್. ದಿಸ್ ಈಸ್ ದ ಪವರ್ ಆಫ್ PYQ. ಓಕೆ, ಸೊ ಕೋಡಿಂಗ್ ಡಿಕೋಡಿಂಗ್ ಎಲ್ಲರೂ ಹೇಳ್ಕೊಡ್ತಾರೆ, ಬಟ್ ಯಾವ ರೀತಿಯಾದಂತಹ ಟೈಪ್ಸ್, ಯಾವ ರೀತಿ ನಾವು ಟೈಪ್ಸ್ನ ಡಿಕೋಡ್ ಮಾಡಿ ಓದ್ಕೋಬೇಕು ಇದನ್ನ ಕಲ್ತ್ಕೋಬೇಕು. ಸೊ ವೇರ್ ವಿಲ್ ಯು ಲರ್ನ್ ದಟ್? ಫ್ರಮ್ PYQs. ಸೊ PYQs ನಮ್ಮ ಮಹಾಗುರುಗಳು. ಓಕೆ, ಇದೇ ರೀತಿ ಇನ್ನೊಂದು ಕ್ವೆಶನ್ ನೋಡೋಣ. ಸೊ ಇನ್ನೊಂದು ಕ್ವೆಶನ್ ನೋಡಿ. ಇನ್ ಅ ಕ್ಲಾಸ್ ಆಫ್ 50 ಸ್ಟೂಡೆಂಟ್ಸ್ 18 ಪ್ಲೇಡ್ ಹ್ಯಾಂಡ್ಬಾಲ್. ಅಂದ್ರೆ 18 ಜನ ಹ್ಯಾಂಡ್ಬಾಲ್ ಆಡಿದ್ರು. 50 ಜನ ಸ್ಟೂಡೆಂಟ್ಸ್ ಇದ್ದಾರೆ, 18 ಜನ ಹ್ಯಾಂಡ್ಬಾಲ್ ಆಡಿದ್ರು. ಅದಾದ ನಂತರ 17 ಜನ ವಾಲಿಬಾಲ್ ಆಡಿದ್ರು. ಈ ವಾಲಿಬಾಲ್ ಆಡುವಂತಹ 17 ಜನದಲ್ಲಿ ಎಷ್ಟು ಜನಪ್ಪ? 6 ಜನ ಹ್ಯಾಂಡ್ಬಾಲ್ನು ಆಡ್ತಾರೆ. ಓಕೆನಾ? ಸೊ 17 ಜನ ಟೋಟಲ್ ವಾಲಿಬಾಲ್ ಆಡ್ತಾರೆ, ಆ 17 ಜನದಲ್ಲಿ 6 ಜನ ಹ್ಯಾಂಡ್ಬಾಲು ಆಡ್ತಾರೆ ಅಂತ ಅರ್ಥ. ಅದಾದ್ಮೇಲೆ 19 ಜನ ಸ್ಟೂಡೆಂಟ್ಸ್ ಏನ್ ಮಾಡಿದ್ರು? ಹಾಕಿ ಆಡ್ತಾರೆ. 19 ಜನ ಹಾಕಿ ಆಡ್ತಾರೆ. ಈ 19 ಜನದಲ್ಲಿ 4 ಜನ ವಾಲಿಬಾಲ್ ಆಡ್ತಾರೆ, ಬಟ್ ಯಾರೂ ಹ್ಯಾಂಡ್ಬಾಲ್ ಆಡಲ್ಲ ಅಂತ ಅರ್ಥ. ಓಕೆ, ಸೊ ಈ ರೀತಿಯಾಗಿ ಕ್ವೆಶನ್ ಕೊಟ್ಟಿದ್ದಾರೆ. ಅದಾದ ನಂತರ 6 ಸ್ಟೂಡೆಂಟ್ಸ್ ಇದ್ದಾರೆ, 6 ಸ್ಟೂಡೆಂಟ್ಸ್ ಇದ್ದಾರೆ ಹೂ ಪ್ಲೇಡ್ ಕ್ಯಾರಮ್ ಬಟ್ ನಾಟ್ ಔಟ್ಡೋರ್ ಗೇಮ್ಸ್ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ನಾವು ಆನ್ಸರ್ ಮಾಡೋಕ್ಕಿಂತ ಮುಂಚೆ ಇದೇ ರೀತಿಯಾಗಿ ಒಂದು ಕ್ವೆಶನ್ ನೋಡಿ. ಇದೇ ರೀತಿಯಾದಂತಹ ಕ್ವೆಶನ್ ಇನ್ನು ಕ್ಲಾಸ್ ಆಫ್ 46 ಸ್ಟೂಡೆಂಟ್ಸ್, ಅಲ್ಲಿ 50 ಕೊಟ್ಟಿದ್ರು, ಇಲ್ಲಿ 46 ಕೊಟ್ಟಿದ್ದಾರೆ. 18 ಜನ ಫುಟ್ಬಾಲ್ ಆಡಿದ್ರು, 17 ಜನ ಕ್ರಿಕೆಟ್ ಆಡಿದ್ರು. ಅದರಲ್ಲಿ 6 ಜನ ಫುಟ್ಬಾಲ್ ಆಡ್ತಿದ್ರು. 17 ಜನ ಏನ್ ಕ್ರಿಕೆಟ್ ಆಡ್ತಾರೆ, ಅದರಲ್ಲಿ 6 ಜನ ಏನಾಡ್ತಾರೆ? ಫುಟ್ಬಾಲ್ನು ಕೂಡ ಆಡ್ತಾರೆ. ಅದಾದ ನಂತರದಲ್ಲಿ 16 ಸ್ಟೂಡೆಂಟ್ಸ್ ಹಾಕಿ ಆಡ್ತಾರೆ. ಈ 16 ಜನದಲ್ಲಿ 4 ಜನ ಕ್ರಿಕೆಟ್ ಆಡ್ತಾರೆ ಅಂತ ಅರ್ಥ, ಬಟ್ ನಾಟ್ ಫುಟ್ಬಾಲ್. ಅಂದ್ರೆ ಫುಟ್ಬಾಲ್ ಆಡಲ್ಲ, ಕ್ರಿಕೆಟ್ ಆಡೋರು ಫುಟ್ಬಾಲ್ ಆಡಲ್ಲ, ಈ ತರ ಅರ್ಥ. 5 ಜನ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ? ಕ್ಯಾರಮ್ ಆಡ್ತಾರೆ. ಇದನ್ನ ಯಾವ ರೀತಿಯಲ್ಲಿ ನಾವು ಜೋಡಿಸ್ಬೇಕು, ವೆನ್ ಡಯಾಗ್ರಾಮ್ ಹಾಕ್ಬೇಕು ಅಂತ ಕೇಳಿರುವಂತಹ ಕ್ವೆಶನ್ SD ಅಲ್ಲಿ. ಆಪ್ಷನ್ಸ್ ನೋಡಿ, ಅಬ್ಸರ್ವ್ ಮಾಡಿ. ಆಪ್ಷನ್ ಏನ್ ನೋಡ್ರಪ್ಪ, ಈ ತರ ಇದೆ. ಇದ್ರಲ್ಲಿ ನೋಡಿ ಆಪ್ಷನ್ ಬಿ ನೋಡಿ. ಸೊ 3 ಸರ್ಕಲ್ ಕೊಟ್ಬಿಟ್ಟು ಒಂದು ಎಕ್ಸ್ಟ್ರಾ ಸೈಡ್ ಕೊಟ್ಟಿದ್ದಾರೆ, 3 ನೋಡಿ. ಆಪ್ಷನ್ ಬಿ 3 ಸರ್ಕಲ್ ಒಂದು ಸೈಡ್ ಅಲ್ಲಿ. ಆಪ್ಷನ್ ಸಿ ನೋಡಿ, ಆಪ್ಷನ್ ಸಿ ಈ ರೀತಿಯಾಗಿ ಕೊಟ್ಟು ನಂತರದಲ್ಲಿ ಕೆಳಗಡೆ ಇಲ್ಲೊಂದು ಚಿಕ್ಕ ಸರ್ಕಲ್ ಕೊಟ್ಟಿರೋದು, ಇದು ನೋಡಿ. ಸೊ 3 ಜನ ಈ ತರ ಕೊಟ್ಟು ಕೆಳಗಡೆ ಇದು ಮಾಡಿರೋದು. ಸೊ 4ನೇ ಆಪ್ಷನ್ ಕೂಡ ಯಾವ್ದು ಇದಾಗ್ತಿಲ್ಲ, ಎಲ್ಲ ಸುಮ್ಮನೆ ಟಚ್ ಆಗ್ತಿದೆ. 4ನೇ ಆಪ್ಷನ್ ಇದ್ರಲ್ಲಿ ನೋಡಿ, ಸೇಮ್ ಟು ಸೇಮ್ ಡಿಟ್ಟೋ, ಯಾವ ರೀತಿಯನ್ನು ಚೇಂಜ್ ಮಾಡಿಲ್ಲದೆ ಬರೀ ನಂಬರ್ಸ್ನ ಚೇಂಜ್ ಮಾಡಿದ್ದಾರೆ. ಇಲ್ಲಿ ನಂಬರ್ಸ್ ಇಟ್ಸ್ ಓಕೆ, ನಂಬರ್ಸ್ ಚೇಂಜ್ ಮಾಡಿದ್ದಾರೆ, ಬಟ್ ಏನು ಮ್ಯಾಟರು ಆಗಲ್ಲ. ಯಾಕಂದ್ರೆ ನಮಗೆ ಬರೀ ವೆನ್ ಡಯಾಗ್ರಾಮ್ ಅಂತ ಕೇಳಿರೋದು. ಸೊ ಹಾಗಾಗಿ ವೆನ್ ಡಯಾಗ್ರಾಮ್ ಎಲ್ಲರೂ ಹೇಳ್ಕೊಡ್ತಾರೆ, ಬಟ್ ಈ ತರ ಮಾಡಿ, ಈ ತರ ಓದಿ PYQs ನ ಸರ್ಚ್ ಮಾಡಿ ಅಂತ ಯಾರು ಹೇಳ್ಕೊಡಲ್ಲ. ಯಾರು ಹೇಳ್ಕೊಡ್ತಾರೆ ಅಂದ್ರೆ PYQs ಹೇಳ್ಕೊಡುತ್ತೆ. ಓಕೆನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಆಲ್ರೆಡಿ ನೀವು ನೋಡಿರ್ಬೋದು, ಆಪ್ಷನ್ 3 ಆಗುತ್ತೆ. ಯಾಕೆ ಅಂತಂದ್ರೆ ಟೋಟಲ್ 50 ಜನ ಇದ್ದಾರೆ. ಸೊ ನನ್ನ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದಾರೆ? 50 ಮೆಂಬರ್ಸ್. ಆ 50 ಜನದಲ್ಲಿ ಎಷ್ಟು ಜನ? 18 ಜನ ಹ್ಯಾಂಡ್ಬಾಲ್ ಆಡ್ತಾರೆ. 18 ಜನ ಹ್ಯಾಂಡ್ಬಾಲ್ ಆಡ್ತಾರೆ. ಅದಾದ ನಂತರದಲ್ಲಿ 17 ಜನ ವಾಲಿಬಾಲ್ ಆಡ್ತಾರೆ, ಜೊತೆಗೆ 6 ಜನ ಏನ್ ಮಾಡ್ತಾರೆ? ಹ್ಯಾಂಡ್ಬಾಲ್ ನ ಕೂಡ ಆಡ್ತಾರೆ. ಸೊ ದಿಸ್ ಸ್ಟ್ಯಾಂಡ್ಸ್ ಫಾರ್ ಹ್ಯಾಂಡ್ಬಾಲ್. ಅದಾದ ನಂತರದಲ್ಲಿ 17 ಜನ ವಾಲಿಬಾಲ್ ಆಡ್ತಾರೆ. ಈ 17 ಜನ ವಾಲಿಬಾಲ್ ಯಾರ್ಯಾರು ಆಡ್ತಾರೆ, ಅದರಲ್ಲಿ 6 ಜನ ಏನ್ ಮಾಡ್ತಾರೆ? ಹ್ಯಾಂಡ್ಬಾಲ್ ನ ಕೂಡ ಆಡ್ತಾರೆ. ಇದರ ಅರ್ಥ ಇದು. ಸೊ 6 ಜನ ಏನಿದ್ದಾರೆ ಅವ್ರು ಹ್ಯಾಂಡ್ಬಾಲ್ನು ಆಡ್ತಾರೆ, ವಾಲಿಬಾಲ್ನು ಆಡ್ತಾರೆ ಅಂತ ಅರ್ಥ. ಇದಾದ್ಮೇಲೆ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? 19 ಜನ ಹಾಕಿ ಆಡ್ತಾರೆ ಅಂತ. ಸೊ 19 ಜನ ಹಾಕಿ ಆಡ್ತಾರೆ. 19 ಮೆಂಬರ್ಸ್ ಏನ್ ಮಾಡ್ತಾರೆ? ಹಾಕಿ ಆಡ್ತಾರೆ. ಬಟ್ ಇದ್ರಲ್ಲಿ ಈ ಹಾಕಿ ಆಡೋದ್ರಲ್ಲಿ ಕೆಲವಷ್ಟು ಜನ, ಎಷ್ಟು ಜನ? 4 ಜನ ವಾಲಿಬಾಲ್ ಆಡ್ತಾರೆ ಅಂತ ಅರ್ಥ.
ಸೊ ಇಲ್ಲಿ 4 ಜನ ವಾಲಿಬಾಲ್ ಆಡ್ತಾರೆ ಅಂತ ಅರ್ಥ. ಇದಾದ್ಮೇಲೆ ಬಟ್ ನಾಟ್ ಹ್ಯಾಂಡ್ ಬಾಲ್, ಇವರು ಹ್ಯಾಂಡ್ ಬಾಲ್ನ ಆಡಲ್ಲ ಅಂತ ಅರ್ಥ. ಇದಾದ ನಂತರದಲ್ಲಿ 6 ಸ್ಟೂಡೆಂಟ್ಸ್ ಪ್ಲೇಡ್ ಕೇರಮ್. ಸೊ ಕೇರಮ್ ಔಟ್ಡೋರ್ ಗೇಮ, ಇಂಡೋರ್ ಗೇಮ? ಇಂಡೋರ್ ಗೇಮ್. ಕೇರಮ್ ಅನ್ನೋಂಥದ್ದು ಇಂಡೋರ್ ಗೇಮ್. ಹಾಗಾದ್ರೆ ಇದೆಲ್ಲ ಔಟ್ಡೋರ್ ಗೇಮ್ಸ್ ಆಗುತ್ತೆ. ಕೇರಮು ಸಪ್ರೇಟ್ ಆಗಿ ಹಾಕಿದ್ದಾರೆ. ಸೊ ಕೇರಮು ಬಟ್ ನಾಟ್ ಔಟ್ಡೋರ್ ಗೇಮ್ಸ್. ಈ 6 ಜನ ಏನಿದ್ದಾರೆ ಇವ್ರು ಬರೀ ಕೇರಮ್ ಮಾತ್ರ ಆಡೋದು, ಇನ್ ಮಿಕ್ಕಿದ್ ಬೇರೆ ಯಾವುದು ಗೇಮ್ಸ್ನೇ ಆಡಲ್ಲ ಅಂತ. ಸೊ ಹಾಗಾಗಿ ಇದನ್ನ ಸೆಪರೇಟ್ ಆಗಿ ಬರ್ಕೋತೀನಿ, ಇದನ್ನ ಕೇರಮ್ ಅಂತ ಬರ್ಕೊಂತೀನಿ. ಓಕೆನಾ? ಸೊ ನನ್ನ ವೆನ್ ಡಯಾಗ್ರಾಮ್ ಯಾವ ರೀತಿ ಆಗ್ಬೇಕು? ಈ ರೀತಿ ನನ್ನ ವೆನ್ ಡಯಾಗ್ರಾಮ್ ನ ಹಾಕ್ಬೇಕಾಗತ್ತೆ. ಓಕೆ, ಸೊ ಇದೇ ಮಾದರಿಯಲ್ಲಿ ಡಿಸೈನ್ ಆಗಿರುವಂತಹ ಒಂದು ಕ್ರಾಶ್ ಕೋರ್ಸ್ ಶಾಂತ ಮಾರ್ಗದಲ್ಲಿ ಅವೈಲಬಲ್ ಇರುತ್ತೆ, ಮೆಂಟಲ್ ಎಬಿಲಿಟಿ ಕ್ರಾಶ್ ಕೋರ್ಸ್. ಓಕೆ, ಸೊ ಯಾರೆಲ್ಲ ಜಾಯಿನ್ ಆಗಬೇಕು, ಶಾಂತ ಮಾರ್ಗ ನಂಬರ್ಗೆ ಕಾಲ್ ಮಾಡಿ. ಆ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಹೇಳ್ತಾರೆ. ಸೊ ಮೆಂಟಲ್ ಎಬಿಲಿಟಿ ಕ್ರಾಶ್ ಕೋರ್ಸ್ ಬೇಸ್ಡ್ ಆನ್ HYTs, ಹೈ ಈಲ್ಡಿಂಗ್ ಟಾಪಿಕ್ಸ್. ಜೊತೆಗೆ ಈ ಕೋರ್ಸ್ ಯಾವ ರೀತಿಯಲ್ಲಿ ಡಿಸೈನ್ ಆಗಿರುತ್ತೆ ಅಂದ್ರೆ, ಪ್ರತಿಯೊಂದು ಟಾಪಿಕ್ಸ್ ನಲ್ಲಿ ಸರ್ ಪ್ರತಿಯೊಂದು ಟಾಪಿಕ್ಸ್ ನ ಎಲ್ಲ ಕಡೆ ಹೇಳ್ಕೊಡ್ತಾರೆ, ಬಟ್ ಆ ಟಾಪಿಕ್ಸ್ ನಲ್ಲಿ ಸಬ್ ಟೈಪ್ಸ್ ಇದಾವಲ್ವಾ, ಈ ಸಬ್ ಟೈಪ್ಸ್ ಯಾವ್ಯಾವ ರೀತಿಯಾದಂತಹ ಟೈಪ್ಸ್ ಬರ್ತವೆ, ಇದನ್ನ PYQs ಇಂದ ಮೂಲಕ ನಾವು ನಿಮ್ಗೆ ಹೇಳ್ಕೊಡ್ತೀವಿ. ಓಕೆ, ಸೊ ಇದು ಇದರ ವಿಶೇಷತೆ. ಏನಪ್ಪ ವಿಶೇಷತೆ? ಈ ಒಂದು ಟಾಪಿಕ್ಸ್ ಏನ್ ಬರ್ತವೆ, ಯಾವುದೇ ಒಂದು ಟಾಪಿಕ್ ಇರ್ಬೋದು, ಪರ್ಸಂಟೇಜ್ ತಗೊಳ್ಳಿ ಅಥವಾ ಆವ್ರೇಜಸ್ ತಗೊಳ್ಳಿ ಅಥವಾ ವೆನ್ ಡಯಾಗ್ರಾಮ್ಸ್ ತಗೊಳ್ಳಿ, ಯಾವುದೇ ಒಂದು ಟಾಪಿಕ್ಸ್ ತಗೊಂಡ್ರು ಅದರಲ್ಲಿ ವಿಧವಾದಂತಹ ಟೈಪ್ಸ್ ಇರ್ತವೆ. ಸೊ ಈ ಟೈಪ್ಸ್ನ ಯಾವ ರೀತಿ ಡಿಕೋಡ್ ಮಾಡಬೇಕು ಅಂದ್ರೆ PYQs ನ ಮುಖಾಂತರ ಡಿಕೋಡ್ ಮಾಡಬೇಕು. ಸೊ ಈ ರೀತಿಯಲ್ಲಿ PYQs ಇಂದ ಡಿಕೋಡ್ ಮಾಡಿ ಸೆಗ್ರಿಗೇಟ್ ಮಾಡಿ ಡಿಸೈನ್ ಮಾಡಿರುವಂತಹ ಕೋರ್ಸ್ ಮೆಂಟಲ್ ಎಬಿಲಿಟಿ ಕ್ರಾಶ್ ಕೋರ್ಸ್. ಯಾರಿಗೆಲ್ಲ ಜಾಯ್ನ್ ಆಗಬೇಕು, ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ಶಾಂತ ಮಾರ್ಗನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಎಸ್, ಸೊ ಆಪ್ಷನ್ ಸಮೇತ ಸೇಮ್ ಇದೆ, ಬಟ್ ಜಸ್ಟ್ ನಂಬರ್ಸ್ ಚೇಂಜ್ ಮಾಡಿದ್ದಾರೆ. ಎಷ್ಟೇ ಜನ ಏನೇನು ಆಡ್ತಾರೆ ಅಂತ ಚೇಂಜ್ ಮಾಡಿದ್ದಾರೆ ಹೊರತು ಆಪ್ಷನ್ ಸಮೇತ ಚೇಂಜ್ ಆಗಿಲ್ಲ. ಈ ಆಪ್ಷನ್ ಡಯಾಗ್ರಾಮ್ಸ್ ಕೂಡ ಸೇಮ್ ಟು ಸೇಮ್ ಬಂದಿರುವಂಥದ್ದು, PYQs ಇಂದ ಹಂಗೆ ರಿಪೀಟ್ ಮಾಡಿರುವಂಥದ್ದು. ಇದಂತೂ ಎಷ್ಟು ಸಿಂಪಲ್ ಕ್ವೆಶನ್ ಅಂದ್ರೆ, ಫಸ್ಟ್ PYQs ನ ತೋರಿಸ್ಬಿಡ್ತೀನಿ. ಹೌ ಮೆನಿ ಪಿಲ್ಲರ್ಸ್ ಆರ್ ನೀಡೆಡ್ ಟು ಕನ್ಸ್ಟ್ರಕ್ಟ್ ಅ ಬ್ರಿಡ್ಜ್ ಆಫ್ 300 ಮೀಟರ್ ಲೆಂತ್ if the pillars are at a distance of 12 1/2 meters. 12 1/2 ಅಂದ್ರೆ ಏನರ್ಥ? 12.5 meters ಅಂತ ಅರ್ಥ. ಇಲ್ಲಿ 300 ಮೀಟರ್ ಬ್ರಿಡ್ಜ್ ಕೇಳಿದ್ದಾರೆ, ಬಟ್ ನಮ್ಮ ಕ್ವೆಶನ್ ಅಲ್ಲಿ, ನಮ್ಮ SDA ಕ್ವೆಶನ್ ಪೇಪರ್ ಅಲ್ಲಿ 600 ಮೀಟರ್ ಲಾಂಗ್ ಅಂತ ಕೇಳಿದಾರಪ್ಪ. ಸೊ 300 ಮೀಟರ್ಗೆ ಕಂಡಿಡಿಯೋನ್ಗೆ 600 ಮೀಟರ್ ಕಂಡಿಡಿಯಕ್ ಬರಲ್ವಾ? ಡೆಫಿನೆಟ್ ಆಗಿ ಕಂಡಿಡಿತೀವಿ. ಬಟ್ ನಾವು ಮಾಡ್ಬೇಕಾಗಿರೋದೇನು? PYQs. ವಿ ಹ್ಯಾವ್ ಟು ಅನಲೈಸ್ PYQs. ಯಾವ ರೀತಿಯಾಗಿ ಬರ್ತಾ ಇದಾವೆ ಕ್ವೆಶನ್. And this is one of the hot favorite topics of UPSC also. So UPSC CSAT question na ನೀವು ಏನಾದ್ರು ನೋಡಿದ್ರೆ ಈ ರೀತಿಯಾದಂತಹ ಕ್ವೆಶನ್ಸ್ ನಿಮಗೆ ಜಾಸ್ತಿ ಬರುತ್ತೆ. ಅಂಡ್ ಇದರಲ್ಲಿ ಆಪ್ಷನ್ ಅಲ್ಲಿ ಸ್ವಲ್ಪ ಒಂದು ತಪ್ಪಿದೆ ಆಯ್ತಾ. ಮೋಸ್ಟ್ ಪ್ರಾಬಬ್ಲಿ ಗ್ರೇಸ್ ಕೊಡ್ತಾರೆ ಅಂತ ಅನ್ಸುತ್ತೆ ಇದಕ್ಕೆ. ಯಾಕೆ ಅಂತ ನೋಡೋಣ. ಸೊ ಇಲ್ಲಿ 600 ಮೀಟರ್ ಲಾಂಗ್ ಬ್ರಿಡ್ಜ್ ಇದೆ ಅಂದ್ರೆ ಎಷ್ಟುದ್ದ? ಇಷ್ಟುದ್ದ 600 ಮೀಟರ್ಸ್ ಬ್ರಿಡ್ಜ್ ಇದೆ. ಸೊ ಈ ಒಂದು ಬ್ರಿಡ್ಜ್ಗೆ ಪಿಲ್ಲರ್ಸ್ ಹಾಕ್ಬೇಕಲ್ವಾ? ಬ್ರಿಡ್ಜ್ ಹಂಗೆ ನಿಂತ್ಕೊಳ್ಳಲ್ಲ, ಪಿಲ್ಲರ್ಸ್ ಹಾಕಿ ನಿಲ್ಲಿಸ್ಬೇಕು. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ನಾನು. ಈ ರೀತಿಯಾಗಿ ಪಿಲ್ಲರ್ಸ್ ನ ಹಾಕೊಂತ ಹೋಗ್ತೀನಿ. ಎಲ್ಲಿವರೆಗೂ ಹಾಕ್ತೀನಿ? 600 ಮೀಟರ್ಸ್ ವರೆಗೂ ಹಾಕ್ತೀನಿ. ಒಂದು ಪಿಲ್ಲರ್ ಇಂದ ಇನ್ನೊಂದು ಪಿಲ್ಲರ್ಗೆ ಇರುವಂತಹ ಡಿಸ್ಟೆನ್ಸ್ ಎಷ್ಟು? 12.5 ಮೀಟರ್ಸ್ ಅಂತ ಅರ್ಥ. ಸೊ 12.5 ಮೀಟರ್ ಅಂತರದಲ್ಲಿ ನಾನು ಒಂದೊಂದು ಪಿಲ್ಲರ್ನ ಹಾಕೊಂಡು ಹೋಗ್ತೀನಿ. ಓಕೆ, ಸೊ 12.5 ಇದೇ ರೀತಿ ಡಿಸ್ಟೆನ್ಸ್ ಅಲ್ಲಿ ನಾನು ಪಿಲ್ಲರ್ಸ್ ನ ಹಾಕೊಂಡು ಹೋಗ್ತಾ ಇರ್ತೀನಿ. 600 ಮೀಟರ್ಸ್ ಅಲ್ಲಿ ಎಷ್ಟು ಪಿಲ್ಲರ್ಸ್ ಸಿಗ್ತವೆ ನಿಮ್ಗೆ ಅಂತ ಕೇಳಿರುವಂತಹ ಕ್ವೆಶನ್. ಓಕೆ, ಹೌ ಮೆನಿ ಪಿಲ್ಲರ್ಸ್ ಆರ್ ನೀಡೆಡ್? ಎಷ್ಟು ಪಿಲ್ಲರ್ಸ್ ಬೇಕು? ಸರಳ, ಎಷ್ಟು ಸಿಂಪಲ್ ಅಂತ ಅಂದ್ರೆ 600 ಡಿವೈಡೆಡ್ ಬೈ 12.5 ಮಾಡಿದ್ರೆ ನಿಮ್ಗೆ ಆನ್ಸರ್ ಏನಪ್ಪ ಸಿಕ್ತು? 600 ಡಿವೈಡೆಡ್ ಬೈ 12.5. ಬೇಕಾದ್ರೆ ಮಾಡಿ 600. ಇದನ್ನ ಪಾಯಿಂಟ್ ನ ತೆಗ್ಬಿಡೋಣ. ಈ ಪಾಯಿಂಟ್ ನ ತೆಗಿಬೇಕು ಅಂದ್ರೆ ಇಲ್ಲಿ ಇಂಟು 10 ಮಾಡಬೇಕು. ಓಕೆ, ಇದನ್ನ 125 ಮಾಡ್ಬೇಕಂದ್ರೆ ಇಲ್ಲಿ ಇಂಟು 10 ಮಾಡಬೇಕು. 600 ಡಿವೈಡೆಡ್ ಬೈ 125 ಯಾವ ರೀತಿ ಡಿವೈಡ್ ಮಾಡ್ತೀವಿ ನೋಡೋಣ. 125 600 ಇಲ್ಲಿ ಬರ್ಕೊಂತೀನಿ. ಸೊ 125 ಎಷ್ಟು ಜಾ? 125 4 ಜಾ ಎಷ್ಟು?
500. ಸೊ ಇನ್ನ 100 ಬಾಕಿ ಇರುತ್ತೆ. ಇದಾದ ನಂತರ ಸೊ 6,000 ಅಲ್ವಾ ಇದು, ಸಾರಿ. ಸೊ ಇನ್ನ 1000 ಇರುತ್ತೆ. 125 8s 1000. ಸೊ 125 8s 1000. ಸೊ ಎಷ್ಟು ಪಿಲ್ಲರ್ ಸಿಕ್ತು? 48 ಪಿಲ್ಲರ್ಸ್ ಸಿಕ್ತು. ಬಟ್ ಇಲ್ಲಿ ಆಪ್ಷನ್ 48 ಇರೋದ್ರಿಂದ 48 ಸರಿಯಾಗಿ ಆಗ್ತೀರಾ. ಬಟ್ ಇಲ್ಲಿ ಒಂದೇ ಒಂದು ತಪ್ಪು ಏನಪ್ಪಾ ಇದೆ ಅಂತಂದ್ರೆ, ನಾವು ಇಲ್ಲಿ ಪಿಲ್ಲರ್ಸ್ ಹಾಕಿದಾಗ ಮೊದಲನೇದಾಗಿ ಫಸ್ಟ್ ಇಲ್ಲೊಂದು ಪಿಲ್ಲರ್ ಹಾಕ್ತೀವಲ್ವಾ, ಇದನ್ನು ಕೌಂಟ್ ಮಾಡ್ಬೇಕು ನಾವು. ಬಟ್ ಇಲ್ಲೇನಿದೆ 48 ಪಿಲ್ಲರು, ಇದನ್ನ ಆಡ್ ಮಾಡಿರಲ್ಲ. ಇದನ್ನು ಕೂಡ ಆಡ್ ಮಾಡಿದ್ರೆ ಇಲ್ಲಿ 48 ಪಿಲ್ಲರ್ ಆಗಲ್ಲ, 49 ಪಿಲ್ಲರ್ಗಳಾಗ್ತವೆ. ಇಟ್ ಶುಡ್ ಬಿ ಆನ್ಸರ್ 49 ಪಿಲ್ಲರ್ ಆಗಿರ್ಬೇಕು. ಬಟ್ ಆಪ್ಷನ್ ಅಲ್ಲಿ 48 ಇರೋದ್ರಿಂದ ವಿ ವಿಲ್ ಕನ್ಸಿಡರ್ 48 ಪಿಲ್ಲರ್ಸ್ ಆಸ್ ದಿ ರೈಟ್ ಆನ್ಸರ್. ಓಕೆ, UPSC CSAT ಅಲ್ಲಿ ಈ ರೀತಿ ಆಟ ಆಡ್ತಾರೆ. ಓಕೆ, ನಾವೇನ್ ಮಾಡ್ತೀವಿ, ಡಿವೈಡ್ ಮಾಡ್ಬಿಡ್ತೀವಿ, ಸಿಂಪಲ್ ಅಲ್ವಾ ಅನ್ಬಿಟ್ಟು. ಸೊ ಸಿಂಪಲ್ ಆಗಿ ಡಿವೈಡ್ ಮಾಡ್ಬಿಟ್ಟು 48 ಅಂತ ಹಾಕ್ಬಿಡ್ತೀವಿ. ಬಟ್ ಏನಪ್ಪಾ ಇದರಲ್ಲಿ ಒಂದು ಎಕ್ಸ್ಟ್ರಾ ತಲೆ ಓಡಿಸ್ಬೇಕಂದ್ರೆ, ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹಾಕುವಂಥದ್ನ ನಾವು ಕನ್ಸಿಡರ್ ಮಾಡಿರಲ್ಲ. ಡಿವೈಡ್ ಮಾಡಿದಾಗ ಅದನ್ನ ಕನ್ಸಿಡರ್ ಮಾಡಬೇಕು. ಓಕೆ, ಇದರ ಅರ್ಥ 600 ಡಿವೈಡೆಡ್ ಬೈ 12.5 ಅರ್ಥ 12.5 ಮೀಟರ್ಗೆ ಒಂದು ಪಿಲ್ಲರ್ ಇದೆ ಅಂತ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ರೆ ಇಲ್ಲಿ ನೋಡಿ 2 ಪಿಲ್ಲರ್ ಬರ್ತವೆ. ಬರೀ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ 2 ಪಿಲ್ಲರ್ ಬರುತ್ತೆ, 1 ಪಿಲ್ಲರ್ ಬರಲ್ಲ. ಹಾಗಾಗಿ ಏನಾಗುತ್ತೆ, ನಮ್ಮ ಆನ್ಸರ್ +1 ಆಗುತ್ತೆ. 48 ಇರಬಾರ್ದು, 49 ಇರಬೇಕು. ಸೊ ಇದೆಲ್ಲ ಯಾವಾಗ ನಮ್ಗೆ ಗೊತ್ತಾಗುತ್ತೆ ಅಂದ್ರೆ, ಯಾವಾಗ ನಾವು PYQ ಸಾಲ್ವ್ ಮಾಡ್ತೀವಿ. 300 ಡಿವೈಡೆಡ್ ಬೈ 12.5 ನಮಗೆ ಆರಾಮಾಗಿ 24 ಅಂತ ಬಂದ್ಬಿಡುತ್ತೆ. ಬಟ್ 24 ಆನ್ಸರ್ ಇರುತ್ತಾ? ಡೆಫಿನೆಟ್ಲಿ ಇರಲ್ಲ, 25 ಇರುತ್ತೆ ಆನ್ಸರ್. ಸೊ ದಟ್ ಈಸ್ ಹೌ ವಿ ಹ್ಯಾವ್ ಟು ಸಾಲ್ವ್. ಆ ರೀತಿಯಲ್ಲಿ ನಾವು ನೋಡ್ಕೊಂಡಾಗ ನಾವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಇದೆಲ್ಲ ತುಂಬಾ ಕಷ್ಟನೇ ಇಲ್ಲ, ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೋಡಿ 300 ಡಿವೈಡೆಡ್ ಬೈ 12.5 ಅಂತ ಬರ್ಕೊಳ್ಳಿ, 12.5. 12 1/2 ಇದಕ್ಕೂ ಸ್ವಲ್ಪ ಜನ ಇದು ಮಾಡ್ತಾರೆ. ಬಟ್ ವೆರಿ ಈಸಿ. 12 ಇದೆ, ಅರ್ಧ ಇದೆ. 12 ಪ್ಲಸ್ ಅರ್ಧ ಎಷ್ಟಪ್ಪ? 12 ಪ್ಲಸ್ ಅರ್ಧ. ನಾನು ಈಸಿಯಾಗಿ 12.5 ಮೀಟರ್ಸ್ ಅಂತ ಬರ್ಕೊಂತೀನಿ. ಸೊ ಪ್ರತಿಯೊಂದು ಪಿಲ್ಲರ್ 12.5 ಮೀಟರ್, 12.5 ಮೀಟರ್ನ ಅಂತರದಲ್ಲಿದೆ ಅಂತ ಅರ್ಥ. ಸೊ ಈ ಪಾಯಿಂಟ್ ನಾನು ಕಳಿಸ್ಬೇಕಂದ್ರೆ ಇಲ್ಲಿ ಇಂಟು 10 ಮಾಡಬೇಕು. ಸೊ ನನ್ನ ಆನ್ಸರ್ ಏನಾಗುತ್ತೆ, 3000 ಡಿವೈಡೆಡ್ ಬೈ 125 ಆಗುತ್ತೆ. 3000 ನ ಇಲ್ಲಿ ಬರ್ಕೊಳ್ಳೋಣ. 125 ಇಂಟು 2, 125 ಇಂಟು 2 ಮಾಡಿದಾಗ 250 ಆಗುತ್ತೆ. ಇನ್ನ ಎಷ್ಟು ಉಳಿತು? ಇಲ್ಲಿ 50 ಉಳಿತು. ಇಲ್ಲೊಂದು 0 ಇದೆ. 125 4s 500. ಬಟ್ 24 ನನ್ನ ಆನ್ಸರಾ? ಖಂಡಿತ ಅಲ್ಲ. ಇದಕ್ಕೆ ನಾನು +1 ಆಡ್ ಮಾಡ್ತೀನಿ. +1 ಆಡ್ ಮಾಡಿದಾಗ 25 ಪಿಲ್ಲರ್ಗಳು ನನಗೆ ಸಿಗ್ತವೆ 300 ಮೀಟರ್ ಅಲ್ಲಿ. ಸೊ 600 ಮೀಟರ್ಗೆ ಮಾಡಿದಾಗ ನನಗೆ 48 ಪಿಲ್ಲರ್ ಬರುತ್ತೆ. ಜೊತೆಗೆ 1 ಆಡ್ ಮಾಡ್ತೀನಿ. ಸೊ ನನಗೆ 49 ಮೀಟರ್ಗಳು ಬರ್ತವೆ. ಓಕೆ, +1 ನ ಮರ್ತ್ಬಿಡ್ತೀವಿ ನಾವು ಯೂಶಲಿ ಎಕ್ಸಾಮಿನೇಷನ್ ಟೆನ್ಷನ್ ಅಲ್ಲಿ ಮರ್ತ್ಬಿಡ್ತೀವಿ. ಬಟ್ ಯಾವಾಗ ನಾವು ಈ ರೀತಿಯಾದಂತಹ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತೀವಿ, ನಾವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಈ ರೀತಿ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿಬಿಟ್ರೆ ಇದನ್ನ ಖಂಡಿತವಾಗ್ಲೂ ಮರೆಯಲ್ಲ ನಾವು. ಓಕೆ, ಎಸ್, ವಿಲ್ ಸಿ ದಿ ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಇನ್ ವಾಟ್ ಟೈಮ್ ವಿಲ್ ಅ ಸಮ್ ಆಫ್ ₹800 at 5%, sum of ₹800 at 5% per annum compounded interest amount to ₹882. ಇಲ್ಲಿ ಏನ್ ಕೇಳ್ತಿದ್ದಾರೆ ನೋಡಿ, ₹882 ಆಗ್ಬೇಕು. ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ ಅಂದ್ರೆ ಚಕ್ರ ಬಡ್ಡಿ ದರದಲ್ಲಿ ಎಷ್ಟು ದರ? 5%. ಒಂದು ವರ್ಷಕ್ಕೆ 5% ಆದ್ರೆ ಚಕ್ರ ಬಡ್ಡಿ ದರದಲ್ಲಿ ₹800 ಎಷ್ಟು ವರ್ಷಕ್ಕೆ? 882 ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ ಕ್ವೆಶನ್. ಸೊ ನಾನಾಗಿದ್ದಿದ್ರೆ ನೋಡಿದ ತಕ್ಷಣ 2 ವರ್ಷ ಅಂತ ಹೇಳಿರ್ತಿದ್ದೆ. ಹೇಗೆ ಸರ್ ಅಷ್ಟೊಂದು ನಿಖರವಾಗಿ ಹೇಳ್ಬೇಕಂದ್ರೆ, ಇಲ್ಲಿ ಪರ್ಸಂಟೇಜ್ ನ ನಾವು ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರ್ಬೇಕಂದ್ರೆ, ಸಿ 800ಗೆ 5% ಅಂದ್ರೆ ಎಷ್ಟು? 800ಗೆ 5% ಅಂದ್ರೆ 8 5 40. ಸೊ 5% ಆಫ್ 800 ಇಸ್ ₹40 ಅಂತ ನಿಮ್ಗೆ ಗೊತ್ತಿರಬೇಕು. ಹೇಗೆ ಸರ್?
ಸರ್ ನೋಡಿ 800 rupees 100% ಅನ್ಕೊಂಡ್ರೆ 10% ಎಷ್ಟಾಯ್ತಪ್ಪ 80 ರೂಪಾಯಿ. ಅದ್ರಲ್ಲಿ ಅರ್ಧ 5%, 80 ರೂಪಾಯಲ್ಲಿ ಅರ್ಧ 40 ರೂಪಾಯಿ ಅಲ್ವಾ. ಸೊ 40 ರೂಪಾಯಿ ಬಡ್ಡಿ ಬರುತ್ತೆ ನನಗೆ. 5% ಬಡ್ಡಿ ಕೊಟ್ರೆ 800 ರೂಪಾಯಿನ ನನ್ಗೆ ಎಷ್ಟು ಬರ್ತದೆ 40 ರೂಪಾಯಿ ಬರುತ್ತೆ. ಈ ರೀತಿ ಕೌಂಟ್ ಮಾಡಿದಾಗ ಇವಾಗ ಮೆಂಟಲ್ ಎಬಿಲಿಟಿ ಅಂತ ಅನ್ಸ್ಕೊಳ್ಳೋದು, ಈ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇವಾಗ ಇದು ಸಿಂಪಲ್ ಇಂಟ್ರೆಸ್ಟ್ ಕೇಳಿಲ್ಲ, ಸರಳ ಬಡ್ಡಿ ಕೇಳಿಲ್ಲ, ಕಾಂಪೌಂಡ್ ಇಂಟ್ರೆಸ್ಟ್ ಕೇಳಿರೋದು. ಸೊ ಕಾಂಪೌಂಡ್ ಇಂಟ್ರೆಸ್ಟ್ ನಾನು ಹೇಗೆ ಸಾಲ್ವ್ ಮಾಡ್ತೀನಿ, ಈ ರೀತಿ ಸಾಲ್ವ್ ಮಾಡ್ಕೊತೀನಿ. ಕಾಂಪೌಂಡ್ ಇಂಟ್ರೆಸ್ಟ್ ಚಕ್ರ ಬಡ್ಡಿ ಅಂದ್ರೆ ಬಡ್ಡಿ ಮೇಲೆ ಬಡ್ಡಿ. ಮೊದಲನೇ ವರ್ಷ ಯಾವ್ದಾದ್ರು ಬಡ್ಡಿ ಬಂದಿದೆಯಾ ನನಗೆ? ಬಂದಿಲ್ಲ, ನನ್ನ ಹತ್ರ ಇರೋದು ಬರೀ ಅಸ್ಲು. ಸೊ ಹಾಗಾಗಿ ನನ್ನ ಮೊದಲನೇ ವರ್ಷದಲ್ಲಿ ಏನಿರುತ್ತೆ ಬರೀ ಸರಳ ಬಡ್ಡಿ ಬರುತ್ತೆ ನನಗೆ. ಅಂದ್ರೆ ಎಷ್ಟು? 5% ಅಲ್ವಾ. 5% ಆಫ್ 800, 5% ಆಫ್ 800 ಅವಾಗಲೇ ಕೌಂಟ್ ಮಾಡಿದೀನಿ, ಅಲ್ಲಿ 40 ರೂಪಾಯಿ ಬರುತ್ತೆ. ಸೊ 5% ಆಫ್ 800 ಎಷ್ಟು? 40 ರೂಪಾಯಿ. ಈ ರೀತಿಯಾಗಿ 40 ರೂಪಾಯಿ ನನಗೆ ಮೊದಲನೇ ವರ್ಷದಲ್ಲಿ ಬಂತು. ಅದಾದ ನಂತರ ಎರಡನೇ ವರ್ಷದಲ್ಲಿ ಸೆಕೆಂಡ್ ಇಯರ್ ಅಲ್ಲಿ ಎಷ್ಟು ಬರುತ್ತೆ? ಫಸ್ಟು ನನ್ನ ಅಸ್ಲಿಗೆ 5% ಬರುತ್ತೆ. ಬರೀ ಅಸ್ಲಿಗೆ ಈ 800 ರೂಪಾಯಿ ಏನಿದೆಯಲ್ವಾ, ಈ 800 ರೂಪಾಯಿಗೆ ಅಸ್ಲಿಗೆ ನನಗೆ ಬಡ್ಡಿ ಬರುತ್ತೆ. ಎಷ್ಟು ಪರ್ಸೆಂಟು? 5%. 5% ಅಂದ್ರೆ 5/100 ಇಂಟು 800, ಇಟ್ ಈಸ್ ನಥಿಂಗ್ ಬಟ್ 40 rupees ಅಗೇನ್. 40 ರೂಪಾಯಿ ಬಂತು. ಜೊತೆಗೆ ಇನ್ನೊಂದೇನು ಬರುತ್ತೆ, ಈ ಮೊದಲನೇ ವರ್ಷದ ಬಡ್ಡಿ ಏನಿದೆ ಈ ಬಡ್ಡಿಗೂ ಕೂಡ 5% ಬರ್ತಾ ಇದೆ. ಇದು ಚಕ್ರ ಬಡ್ಡಿ ಕಾನ್ಸೆಪ್ಟ್. ಸೊ ಈ ಕಾನ್ಸೆಪ್ಟ್ ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಇದ್ರಲ್ಲಿ ನೋಡಿ 5% ಆಫ್ 40 ಎಷ್ಟಾಗುತ್ತೆ? 5/100 ಇಂಟು 40. ಸೊ ಇಲ್ಲೊಂದು 0 ಕ್ಯಾನ್ಸಲ್, 5 1s 5 2s 2 1s 2 2s. ಸೊ ಇಲ್ಲಿ 2 ರೂಪಾಯಿ ಜಾಸ್ತಿ ಆಯ್ತು. ಈ 40 ರೂಪಾಯಿಗೆ ಬಡ್ಡಿ ಎಷ್ಟು? 2 ರೂಪಾಯಿ. ಸೊ ಟೋಟಲ್ ಎರಡನೇ ವರ್ಷ ನನಗೆ ಎಷ್ಟು ದುಡ್ಡು ಬಂತು? 42 ರೂಪಾಯಿ ಬಂತು. ಟೋಟಲ್ ಬಡ್ಡಿ ನನಗೆ ಎಷ್ಟಪ್ಪ ಬಂತು? ಇಲ್ಲೊಂದು 40 ರೂಪಾಯಿ ಬಂತು, ಇಲ್ಲೊಂದು 42 ರೂಪಾಯಿ ಬಂತು. ಸೊ ಟೋಟಲ್ ಬಡ್ಡಿ ನನಗೆ 40 ಪ್ಲಸ್ 42 82 ರೂಪಾಯಿ ಬಂತು. ಬಡ್ಡಿ 82 ರೂಪಾಯಿ ಬಂದ್ರೆ ನನ್ನ ಅಸಲು 800 ರೂಪಾಯಿ ಜೊತೆಗೆ ಬಡ್ಡಿ 82 ಏನಾಗುತ್ತೆ? 800 ಪ್ಲಸ್ 82 ಮಾಡಿದಾಗ 882 ರೂಪಾಯಿಗಳು ಇರುತ್ತೆ ನನ್ನ ಹತ್ರ. ಸೊ ಮೊದಲನೇ ವರ್ಷ ನಾನು ಅಸಲು ಕೊಟ್ಟಿದ್ದೆ 800 ರೂಪಾಯಿ, ಅದಕ್ಕೆ ನನಗೆ ಮೊದಲನೇ ವರ್ಷ 40 ರೂಪಾಯಿ ಬಡ್ಡಿ ಬಂತು, ಎರಡನೇ ವರ್ಷ 42 ರೂಪಾಯಿ ಬಡ್ಡಿ ಬಂತು. ಎರಡು ಸೇರಿಸಿದಾಗ 82 ರೂಪಾಯಿ ನನ್ನ ಟೋಟಲ್ ಬಡ್ಡಿ, 800 ನನ್ನ ಅಸಲು, 82 ರೂಪಾಯಿ ನನ್ನ ಬಡ್ಡಿ. ಸೊ ನನ್ನ ಹತ್ರ ದುಡ್ಡು ಎಷ್ಟಿದೆ? 800 ಪ್ಲಸ್ 82 882. ಸೊ ಹಾಗಾದ್ರೆ 800 ರೂಪಾಯಿ ಇದ್ದಿದ್ದು 882 ರೂಪಾಯಿ ಆಗ್ಬೇಕಂದ್ರೆ ಎಷ್ಟು ವರ್ಷ ಕಾಯ್ಬೇಕು? ಇದು ಮೊದಲನೇ ವರ್ಷ ಫಸ್ಟ್ ಇಯರ್, ಇದು ಎರಡನೇ ವರ್ಷ ಸೆಕೆಂಡ್ ಇಯರ್ ಎಂಡಿಂಗ್ ಅಲ್ಲಿ ನನ್ನ ಹತ್ರ 882 ರೂಪಾಯಿ ಇರುತ್ತೆ ಅಂತ ಅರ್ಥ. ಓಕೆ, ಸೊ ನಿಮ್ಗೆ ಹೇಳ್ಕೊಡೋದಕ್ಕೆ ನಾನು ಇಷ್ಟೆಲ್ಲ ಮಾಡಿದ್ದೀನಿ. ಬಟ್ ಒಂದು ಸರಿ ನಾವೇನಾದ್ರೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತು ಅಂತಂದ್ರೆ ಇದೆಲ್ಲ ಮಾಡುವಂತ ಅವಶ್ಯಕತೆನೇ ಇರಲ್ಲ. ಐ ಜಸ್ಟ್ ಟೆಲ್ ನಾನು ಹೇಗೆ ಮಾಡ್ತೀನಿ. ನಾನೇನಾದ್ರೂ ಸಾಲ್ವ್ ಮಾಡಿದಿದ್ರೆ ಈ ಒಂದು ಕ್ವೆಶನ್ ನ ಯಾವ ರೀತಿ ಸಾಲ್ವ್ ಮಾಡ್ತಾ ಇದ್ದೆ ಅಂತಂದ್ರೆ 800 ರೂಪಾಯಿ ಹಾಕೋತಿದ್ದೆ. 5% ಬಡ್ಡಿ ಅಂದ್ರೆ ಫಸ್ಟ್ ಇಯರ್, ಇದು ಸೆಕೆಂಡ್ ಇಯರ್. ಸೊ 800 ರೂಪಾಯಿಗೆ 5% ಅಂದ್ರೆ 40, ಎರಡನೇ ವರ್ಷಕ್ಕೆ 40, ಈ 40ಕ್ಕೆ ತಿರ್ಗಾ 5% ಅಂದ್ರೆ 2 ರೂಪಾಯಿ. ಸೊ ನನಗೆ ಈ 42 ರೂಪಾಯಿ ಬಂತು. ಇಲ್ಲಿ 40, ಇಲ್ಲಿ 42, ಟೋಟಲ್ 82. ಸೊ ನನ್ನ ಅಸಲು ಏನು? 800, ಎರಡು ಸೇರಿಸಿದಾಗ ನನಗೆ 882 ಆಯ್ತು. ಇಲ್ಲಿ ಕೇಳಿರೋದು 882 ರೂಪಾಯಿಗೆ ಅಂತಾನೆ ಅರ್ಥ. ಕರೆಕ್ಟ್ ಅಲ್ವಾ? ಸೊ ನೋಡಿ, ಎರಡೇ ಸ್ಟೆಪ್, ನಾಟ್ ಇವನ್ 2 ಸ್ಟೆಪ್ಸ್, ಒಂದೇ ಸ್ಟೆಪ್. 40 ರೂಪಾಯಿ, 42 ರೂಪಾಯಿ, 82 ರೂಪಾಯಿ, ಒಂದೇ ಸ್ಟೆಪ್ ಅಲ್ಲಿ ಆನ್ಸರ್ ಸಿಗುತ್ತೆ. ಬಟ್ ಇದನ್ನ ಹೇಗೆ ಸಾಲ್ವ್ ಮಾಡಬೇಕು, ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅಂತ ಸುಮಾರಷ್ಟು ಜನಕ್ಕೆ ಗೊತ್ತಿರಲ್ಲ. ಈ ಸೇಮ್ ಕ್ವೆಶನ್ ನೋಡಿ, ಇಲ್ಲಿ ಏನ್ ಕೇಳಿದ್ದಾರೆ? ಸ್ವಲ್ಪ ಉಲ್ಟಾ ಕೇಳಿದ್ದಾರೆ. ಉಲ್ಟಾ ಯಾವ ತರ ಕೇಳಿದ್ದಾರೆ ಅಂತಂದ್ರೆ 8,000 ರೂಪಾಯಿ ಇತ್ತು, ನಮಗ್ ಕೇಳಿರೋದು 80 ರೂಪಾಯಿ, ಇದರಲ್ಲಿ 8,000 ಕೇಳಿದ್ದಾರೆ. ಅದಾದ್ಮೇಲೆ 8,820 ರೂಪಾಯಿ ಆಗ್ಬೇಕದು. 8,820 ರೂಪಾಯಿ ಆಗ್ಬೇಕು. ಎಷ್ಟು ವರ್ಷದಲ್ಲಿ? 2 ವರ್ಷದಲ್ಲಿ. ನಮ್ಗೆ ಇದನ್ನ ಕೇಳಿದ್ರು ಕ್ವೆಶನ್. ಅಟ್ ಕಾಂಪೌಂಡ್ ಇಂಟ್ರೆಸ್ಟ್ ಇಲ್ಲಿ ಏನ್ ಕಂಡುಹಿಡಿಬೇಕು? ರೇಟ್ ಆಫ್ ಇಂಟ್ರೆಸ್ಟ್ ನ ಕಂಡುಹಿಡಿಬೇಕು. ರೇಟ್ ಅಂದ್ರೆ
ಬಡ್ಡಿ ದರವನ್ನ ನಾವು ಕಂಡುಹಿಡಿಬೇಕು. ನಮ್ಮ ಕ್ವೆಶನ್ ಅಲ್ಲಿ ಬಡ್ಡಿ ದರ ಕೊಟ್ಟಿದ್ರು, ಎಷ್ಟು ವರ್ಷ ಅಂತ ಕಂಡುಹಿಡಿಬೇಕಾಗಿತ್ತು. ಇದರಲ್ಲಿ ಬಡ್ಡಿ ದರ ಕೊಟ್ಟಿಲ್ಲ, ಎಷ್ಟು ವರ್ಷ ಅಂತ ಕೊಟ್ಟಿದ್ದಾರೆ. ವೆರಿ ಸಿಂಪಲ್. ಇದನ್ನ ಯಾವ ತರ ಮಾಡ್ತೀನಿ, ನಾನು ಫಾರ್ಮುಲಾ ಹಾಕಿ ಮಾಡಲ್ಲ. ಫಾರ್ಮುಲಾ ಹಾಕಿದ್ರೂ ಮಾಡ್ಬೋದು, ಇದನ್ನ ಮಾಡೋದಕ್ಕೇನು ದೊಡ್ಡ ವಿಷಯ ಅಲ್ಲ. ಬಟ್ ಫಾರ್ಮುಲಾ ಹಾಕಿ ಮಾಡಿದ್ರೆ ಅದು ಮ್ಯಾಥ್ಸ್ ಆಗುತ್ತೆ. ಐ ವಾಂಟ್ ಮೆಂಟಲ್ ಎಬಿಲಿಟಿ. ಸೊ ಮೆಂಟಲ್ ಎಬಿಲಿಟಿಯಲ್ಲಿ ಅಂದ್ರೆ ಏನ್ ಮಾಡ್ಬೇಕು ಹೇಳಿ. ಸೊ ಮೆಂಟಲ್ ಎಬಿಲಿಟಿ ಅಂದ್ರೆ ಐ ವಿಲ್ ಜಸ್ಟ್ ಡೂ ಸರ್ 8820. 8820ನ ನನಗೆ 8000 ಇದ್ದಿದ್ದು 8820 ರೂಪಾಯಿ ಆಗ್ಬೇಕಂದ್ರೆ ಅದು 2 ವರ್ಷದಲ್ಲಿ ನಾನು ಅದನ್ನ 2 ಭಾಗ ಮಾಡಬೇಕು. ಎಷ್ಟುನ ಬಡ್ಡಿ ಎಷ್ಟು ಬರ್ತಿದೆ ಇದರಲ್ಲಿ, ನನ್ನ ಹತ್ರ 2 ವರ್ಷಕ್ಕೆ ಮುಂಚೆ 8000 ರೂಪಾಯಿ ಇತ್ತು. 2 ವರ್ಷ ಆದ್ಮೇಲೆ 8820 ಬರ್ತಿದೆ. ಅಂದ್ರೆ ನನ್ನ ಬಡ್ಡಿ ಎಷ್ಟು, 820 ರೂಪಾಯಿ ಅಲ್ವಾ. ಸೊ ಈ 820 ರೂಪಾಯಿನ ಯಾವ ರೀತಿ ನಾನು ಸ್ಪ್ಲಿಟ್ ಮಾಡ್ಬೇಕಂದ್ರೆ ಫಸ್ಟು 400 420 ಈ ರೀತಿಯಾಗಿ ಸ್ಪ್ಲಿಟ್ ಮಾಡ್ತೀನಿ. ಯಾಕೆ ಸರ್ ಇದೇ ತರ ಅಂತಂದ್ರೆ ನಾನು ಹೆಂಗ್ ಮಾಡ್ಬೇಕಂದ್ರೆ 400 + 400 ಎಕ್ಸ್ಟ್ರಾ 20 ಈ ರೀತಿ. ಅಕಸ್ಮಾತ್ ನನ್ಗೇನಾದ್ರು 420 ಸಿಕ್ಕಿದ್ರೆ, ಬಡ್ಡಿ 420 ಸಿಕ್ಕಿದ್ರೆ ನಾನು ಏನ್ ಮಾಡ್ತಿದ್ದೆ, 400 ಒಂದು ವರ್ಷ, ಇನ್ನೊಂದು ವರ್ಷ 420. ಸೊ ಈ ರೀತಿ ಈಕ್ವಲ್ ನಂಬರ್ಸ್ ಅಲ್ಲಿ ನಾನು ಸ್ಪ್ಲಿಟ್ ಮಾಡ್ಕೋಬೇಕು. ಇವಾಗ ನೋಡಿ 820ಕ್ಕೆ 8000ಕ್ಕೆ 400 ರೂಪಾಯಿ ಬಡ್ಡಿ ಬರ್ತಿದೆ ಅಂದ್ರೆ ಹೌ ಮಚ್ ಪರ್ಸೆಂಟೇಜ್, 400 ಡಿವೈಡೆಡ್ ಬೈ 8000 ಇಂಟು 100. ಹಿಂಗ್ ಮಾಡಿದಾಗ 2 ಕ್ಯಾನ್ಸಲ್, 1 ಕ್ಯಾನ್ಸಲ್, 8 1s 8 5s. ಸಿಂಪಲ್ ಆಗಿ 5% ಅಂತ ಬರ್ಕೊಬೋದಾಗಿತ್ತು. ಓಕೆ, ಸೊ ಈ ರೀತಿ ಸಾಲ್ವ್ ಮಾಡ್ಕೊಂಡು ಹೋದ್ರೆ ಟೈಪ್ಸ್ ನ ತುಂಬಾ ಸರಳವಾಗಿ ಬರುತ್ತೆ. ಇದರಲ್ಲಿ ಇದಕ್ಕೆ ಆನ್ಸರ್ 5% ಇತ್ತು. ಬಟ್ ನಮ್ಮ ಕ್ವೆಶನ್ ಪೇಪರ್ ಅಲ್ಲಿ ನೋಡಿ ಏನಿತ್ತು, ಸೊ ನಮ್ಮ ಕ್ವೆಶನ್ ಪೇಪರ್ ಅಲ್ಲಿ ಅವರೇ ಕೊಟ್ಬಿಟ್ಟಿದ್ರು ಏನ್ನ, ಬಡ್ಡಿ ದರನ ಅವರೇ ಕೊಟ್ಟಿದ್ರು. ಎಷ್ಟು ಕೊಟ್ಟಿದ್ದಾರೆ ನೋಡಿ, 5%. ನನಗೆ ಎಷ್ಟು ಬಂತು ಆನ್ಸರು, 5%. ಇಲ್ಲಿ ಕ್ವೆಶನ್ ಅಲ್ಲಿ 2 ವರ್ಷ ಅಂತ ಕೇಳಿದರೆ, ಇಲ್ಲಿ ಕ್ವೆಶನ್ ಅಲ್ಲಿ ಎಷ್ಟು ವರ್ಷ ಅಂತ ಕೇಳಿದರೆ 2 ವರ್ಷ ಸರಿಯಾಗುತ್ತೆ, ಆಪ್ಷನ್ 4. ಸೊ ನೀವೇನಾದ್ರೂ ಸರಳ ಬಡ್ಡಿ ಮತ್ತೆ ಚಕ್ರ ಬಡ್ಡಿ ಮಾಡಬೇಕಾದ್ರೆ ಈ ಒಂದು ಕ್ವೆಶನ್ ನ ನೀವೇನಾದ್ರೂ ಮಾಡಿದಿದ್ರೆ, ಅಕಸ್ಮಾತ್ ಪ್ರಾಕ್ಟೀಸ್ ಮಾಡಿದಿದ್ರೆ ಕಣ್ಮುಚ್ಕೊಂಡು 2 ವರ್ಷ ಅಂತ ಆಗ್ತಿದ್ರಿ. ಯಾಕಂದ್ರೆ ಈ ಕ್ವೆಶನ್ ಅಲ್ಲಿ 2 ವರ್ಷ ಅಂತಿದೆ. 8800 ರೂಪಾಯಿ ಮಾಡಿದ್ದಾರೆ, 8820ನ 882 ಅಂತ ಮಾಡಿದ್ದಾರೆ. ಅಷ್ಟೇ ಡಿಫ್ರೆನ್ಸ್. ಓಕೆ, ಈಗ ಬರೀ ಕ್ವೆಶನ್ ಗೊತ್ತಿದ್ರೆ 2 ವರ್ಷ ಅಂತ ಹಾಕ್ಬಿಡ್ಬೋದಾಗಿತ್ತು ಆನ್ಸರ್ನ. ಸೊ PYQ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ 2017ರಲ್ಲಿ MP ಪೊಲೀಸ್ ಸ್ಟೇಷನ್ ಆಫೀಸರ್. ನಾನು ನಿಮಗೆ ಮಧ್ಯಪ್ರದೇಶದು ಕ್ವೆಶನ್ ಪೇಪರ್ನ ಓದಿ ಅಂತ ಹೇಳ್ತಿಲ್ಲ. ಯಾವಾಗ ಸರಳ ಬಡ್ಡಿ ಓದ್ತಿರಲ್ವಾ, ಯಾವಾಗ ಚಕ್ರ ಬಡ್ಡಿ ಓದ್ತಿರಲ್ವಾ, ನೀವು ಮಾಡಬೇಕಾಗಿರೋದೇನು, PYQಸ್ನ ಸಾಲ್ವ್ ಮಾಡಿ. ಯಾವ ರೀತಿ ಟೈಪ್ಸ್ ಇದಾವೆ ಅಂತ. ಈಗ ಫಾರ್ ಎಕ್ಸಾಂಪಲ್ ಪರ್ಸಂಟೇಜ್ ಅಂದ್ರೆ ಶೇಕಡವಾರು ಅಥವಾ ಪ್ರತಿಶತ ಅನ್ಬೋದು. ಈ ಶೇಕಡವಾರು ಟಾಪಿಕ್ ಅಲ್ಲಿ ಸುಮಾರು 7 ಟಾಪಿಕ್ ಬರ್ತವೆ. ಟಾಪಿಕ್ 1, ಟಾಪಿಕ್ 2 ಅಥವಾ ಟೈಪ್ 3, ಟೈಪ್ 4, ಟೈಪ್ 5, ಟೈಪ್ 6, ಟೈಪ್ 7, ಟೈಪ್ 8, ಟೈಪ್ 9. ಹೇಗೆ ಗೊತ್ತಾಗುತ್ತೆ ಸರ್ ಟೈಪ್, ಇಷ್ಟೊಂದು ಟೈಪ್ಸ್ ಇದಾವ ಸರ್ ಪರ್ಸೆಂಟೇಜ್ ಅಲ್ಲಿ ಅಂದ್ರೆ ಹೇಗೆ ಗೊತ್ತಾಗುತ್ತೆ, PYQs ಮಾಡಿದಾಗ 1 ವರ್ಷ 1 ಟೈಪ್ ಕೇಳಿದ್ರೆ, ಇನ್ನೊಂದು ವರ್ಷ 4ನೇ ಟೈಪ್ ಕೇಳಿರ್ತಾರೆ, ಇನ್ನೊಂದು ವರ್ಷ 2ನೇ ಟೈಪ್ ಕೇಳಿರ್ತಾರೆ, ಇನ್ನೊಂದು ಯಾವುದೋ ಎಕ್ಸಾಮ್ ನಲ್ಲಿ ಟೈಪ್ 7 ಕೇಳಿರ್ತಾರೆ, ಇನ್ನೊಂದು ಯಾವುದೋ ಎಕ್ಸಾಮ್ ಅಲ್ಲಿ ಟೈಪ್ 5 ಕೇಳಿರ್ತಾರೆ. ಸೊ ಹೀಗೆ ಅನಲೈಸ್ ಮಾಡ್ಕೊಂಡು ಹೋದಾಗ ಪರ್ಸೆಂಟೇಜ್ ಪ್ರಾಬ್ಲಮ್ಸ್ PYQs ನ ಅನಲೈಸ್ ಮಾಡಿದಾಗ ಇದಿಷ್ಟು ಟೈಪ್ಸ್ ನನಗೆ ಸಿಗುತ್ತೆ. ಅಂಡ್ ಯಾವ ಪೇಪರ್ಸ್ ನ ಅನಲೈಸ್ ಮಾಡಬೇಕು, ಎಲ್ಲ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಸ್ ನ ಅನಲೈಸ್ ಮಾಡಿ. ಓಕೆ, ಇದೇ ರೀತಿ ಅನಲೈಸ್ ಮಾಡಿ ಟೈಪ್ಸ್ ನ ಸೆಗ್ರಿಗೇಟ್ ಮಾಡಿರುವಂತಹ ಕೋರ್ಸ್ ಮೆಂಟಲ್ ಎಬಿಲಿಟಿ ಕ್ರಾಶ್ ಕೋರ್ಸ್. ಓಕೆ, ಎಸ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, ದ ರೇಷಿಯೋ ಬಿಟ್ವೀನ್ ದ ಪ್ರೆಸೆಂಟ್ ಏಜಸ್ ಪ್ರಾಬ್ಲಮ್. ಸೊ ವಯಸ್ಸಿಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ ಇದು. ಯಾವ ರೀತಿ ಇದೆ ಅಂದ್ರೆ ತುಂಬಾ ಸುಲಭವಾಗಿ ಇದನ್ನ ಆನ್ಸರ್ ಮಾಡ್ಬೋದು. ರೇಷಿಯೋನ ಬೇಸಿಕ್ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿದ್ರೆ ಇದೆಲ್ಲ ಸಾಲ್ವ್ ಮಾಡೋದು ಆಮೇಲೆ ಮಾಡೋಣ. ಬಟ್ ರೇಷಿಯೋ ಬೇಸಿಕ್ ಕಾನ್ಸೆಪ್ಟ್ ಏನಪ್ಪಾ, 2:5 ಪ್ರೆಸೆಂಟ್ ಏಜು 2:5 ಅಂತ ಹೇಳ್ತಿದ್ದಾರೆ. ಈ 2:5 ಅರ್ಥ ಏನಪ್ಪಾ ಅಂತಂದ್ರೆ ನನ್ಗೆ ಏನ್ ಆನ್ಸರ್ ಸಿಗ್ಬೇಕಲ್ವಾ,
ಇದು ಯಾರ್ದು? ಇದು ಚೈತ್ರ, ಅದು ಇದು ಶಿಲ್ಪ. ಅದು ಸೊ ಚೈತ್ರ ಅವರ ಏಜು ಮತ್ತೆ ಶಿಲ್ಪ ಅವರ ಅನುಪಾತ, ವಯಸ್ಸಿನ ಅನುಪಾತ 2:5 ಅಲ್ಲಿದೆ. ಸೊ ನನ್ನ ರೇಷಿಯೋ ಬೇಸಿಕ್ ರೂಲ್ಸ್ ಅಥವಾ ಬೇಸಿಕ್ಸ್ ಆಫ್ ರೇಷಿಯೋ ನನಗೆ ಗೊತ್ತಿದ್ರೆ ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ, ಅಕಸ್ಮಾತ್ ಇದು 2 ಅಲ್ಲ, ಇದು ಆಕ್ಚುಲಿ 2 ಟೇಬಲ್ಸ್ ಅಲ್ಲಿ ಹೋಗುತ್ತೆ ಅಂತ ಅರ್ಥ. ಇದು 5 ಟೇಬಲ್ಸ್ ಅಲ್ಲಿ ಆಗುತ್ತೆ. ಸೊ ಅಕಸ್ಮಾತ್ ಏನಾದ್ರು ಇದು 4 ಆಗಿದ್ರೆ ಇದು 10 ಆಗ್ಬೇಕು, ಇದು 6 ಆದ್ರೆ ಇದು 15 ಆಗ್ಬೇಕು, ಇದು 8 ಆದ್ರೆ ಇದು 20 ಆಗ್ಬೇಕು, ಇದು 10 ಆದ್ರೆ ಇದು 25 ಆಗ್ಬೇಕು, ಇದು 12 ಆದ್ರೆ ಇದು 30 ಆಗ್ಬೇಕು. ಸೊ ಇಲ್ಲಿ ನೋಡಿ ಏನಾಗ್ತಿದೆ ಅಂತಂದ್ರೆ, ಇದೆಲ್ಲ 2ರಿಂದ ಹೋಗುತ್ತೆ. 2, 4, 6, 8, 10, 12 2 ಟೇಬಲ್ಸ್ ಇಂದ ಹೋಗುತ್ತೆ ಅಂತ ಅರ್ಥ. ಇಲ್ಲಿ ಏನೇ ಆನ್ಸರ್ ಬಂದ್ರು ಅದು ನಿಮ್ಗೆ 2 ಟೇಬಲ್ ಅಲ್ಲಿ ಹೋಗ್ಬೇಕು, 2ರ ಮಗ್ಗಿಯಲ್ಲಿ ಹೋಗ್ಬೇಕು ಇವೆಲ್ಲ. ಅದೇ ಇದ್ರ ಅರ್ಥ. ಇಲ್ಲಿ 2 ಬರೀತಾ ಇದೀನಿ ಅಂತ ಅಂದ್ರೆ ಅನುಪಾತದಲ್ಲಿ ನಾನೇನಾದ್ರೂ 2 ಅಂತ ಬರೆದ್ರೆ ಇಲ್ಲಿ ಬರುವಂತಹ ಆನ್ಸರ್ ಏನೇ ಇದ್ರು ಇಟ್ ಶುಡ್ ಬಿ ಅ ಮಲ್ಟಿಪಲ್ ಆಫ್ 2 ಅಂತ ಅರ್ಥ. 2ರ ಮಗ್ಗಿಯಲ್ಲಿ ಹೋಗ್ಬೇಕು. ಅದೇ ರೀತಿ ಇಲ್ಲಿ ನೋಡಿ 5 ಅಂದ್ರೆ 10, 15, 20 ಏನಿವೆಲ್ಲ ಇದೆಲ್ಲ ಮಲ್ಟಿಪಲ್ಸ್ ಆಫ್ 5. ಮಲ್ಟಿಪಲ್ಸ್ ಆಫ್ 5 ಅಂದ್ರೆ 5ರ ಮಗ್ಗಿಯಲ್ಲಿ ಹೋಗ್ಬೇಕು ಇವೆಲ್ಲ. ಏನೇ ಆನ್ಸರ್ ಬರ್ಲಿ ನನಗೆ ಕೊನೆಗೆ ಆ ಆನ್ಸರ್ 5ರ ಮಗ್ಗಿಯಲ್ಲಿ ಹೋಗ್ಬೇಕು. ಸೊ ಅಕಸ್ಮಾತ್ ನಾನೇನಾದ್ರೂ ಅನುಪಾತ 3:5 ಅಂತ ಕೊಟ್ರೆ ನನ್ನ ಆನ್ಸರ್ ಏನಿರುತ್ತೆ, ದಿಸ್ ಶುಡ್ ಬಿ ಅ ಮಲ್ಟಿಪಲ್ ಆಫ್ 3 ಅಂಡ್ ದಿಸ್ ಶುಡ್ ಬಿ ಅ ಮಲ್ಟಿಪಲ್ ಆಫ್ 5. ದಿಸ್ ಈಸ್ ಮೈ ಬೇಸಿಕ್ಸ್ ಆಫ್ ರೇಷಿಯೋ. ರೇಷಿಯೋನ ಅರ್ಥ, ಅನುಪಾತದ ಅರ್ಥನೇ ಇದು. 3:5 ಅಂತ ಅಂದ್ರೆ 3 ಮಗ್ಗಿಯಲ್ಲಿ ಹೋಗ್ಬೇಕು, 5 ಮಗ್ಗಿಯಲ್ಲಿ ಹೋಗ್ಬೇಕು ಅಲ್ವೇನಪ್ಪ. ಸೊ ಈ ಒಂದು ಬೇಸಿಕ್ ಕಾನ್ಸೆಪ್ಟ್ ಇಂದ ಆಪ್ಷನ್ ನೋಡಿ. ಆಪ್ಷನ್ ಅಲ್ಲಿ ಶಿಲ್ಪಾರ ಪ್ರೆಸೆಂಟ್ ಏಜ್ ಕೇಳ್ತಿದ್ದಾರೆ. ಸೊ ಪ್ರಾಬ್ಲಮ್ಗೆ ಆಮೇಲೆ ಬರೋಣ, ಆಪ್ಷನ್ ಅನಲೈಸ್ ಮಾಡೋಣ. ಇವಾಗಿನ ಶಿಲ್ಪ ಅವರ ವಯಸ್ಸೆಷ್ಟು ಅಂತ ಕೇಳ್ತಿದ್ದಾರೆ. ಸೊ ಇವಾಗಿನ ಶಿಲ್ಪಾರವರ ವಯಸ್ಸಿನ ಅನುಪಾತ ಎಷ್ಟಿದೆ? ಇದು 5, ಇದು 2. ಸೊ ಇವಾಗ ಈ ಆಪ್ಷನ್ ಅಲ್ಲಿ 5ರಿಂದ ಯಾವ್ಯಾವ ಆಪ್ಷನ್ಸ್ ಹೋಗುತ್ತೆ ನೋಡಿ. 5ರ ಮಗ್ಗಿಯಲ್ಲಿ ಆಪ್ಷನ್ಸ್ 21 ಹೋಗಲ್ಲ, 29 ಹೋಗಲ್ಲ, 25 ಇದೆ, 30 ಇದೆ. ಸೊ ಏನಾಗುತ್ತೆ ಅಂದ್ರೆ 25 ಇಟ್ಕೊಳ್ಳಿ. ಸೊ ಫಸ್ಟ್ 25 ಕರೆಕ್ಟ್ ಅನ್ಕೊಳ್ಳೋಣ. ಇವ್ರ ವಯಸ್ಸು 25 ಆದ್ರೆ, ಶಿಲ್ಪ ಅವರ ವಯಸ್ಸು 25 ಆದ್ರೆ ಇದು 2:5 ಆಗ್ಬೇಕಲ್ವಾ. 5 into 5 is 25. ಓಕೆ, 1 ಸೆಕೆಂಡ್. 2:5 ಅಂತ ಕೇಳಿದರೆ ಚೈತ್ರ ಮತ್ತೆ ಶಿಲ್ಪ ಅವರ ಅನುಪಾತ. ಸೊ ನಾನು ಫಸ್ಟ್ ಏನ್ ಅನ್ಕೋತಾ ಇದ್ದೀನಿ, ಶಿಲ್ಪ ಅವರ ವಯಸ್ಸು 25 ಅನ್ಕೋತಾ ಇದ್ದೀನಿ. ಸೊ ನಾನು ಎಷ್ಟರಿಂದ ಮಲ್ಟಿಪ್ಲೈ ಮಾಡಿದೆ? ಇಂಟು 5 ಇಂದ ಮಾಡಿದ್ರೆ, ಈ ಕಡೆ ಇಂಟು 5 ಮಾಡಿದ್ರೆ ಈ ಕಡೆನೂ ಇಂಟು 5 ಮಾಡಬೇಕು. ಸೊ 10 ಆಯ್ತು, ಈ ಕಡೆ 20 ಆಯ್ತು, 25 ಆಯ್ತು. ಅದಾದ್ಮೇಲೆ ಏನ್ ಕೇಳ್ತಾ ಇದ್ರೆ 6 ವರ್ಷಗಳ ನಂತರ ಪ್ಲಸ್ 6 ಇಯರ್ಸ್. ಆಫ್ಟರ್ 6 ಇಯರ್ಸ್ ಏನಾಗುತ್ತೆ, ಶಿಲ್ಪ ಅವರ ವಯಸ್ಸು, ಚೈತ್ರ ಅವರ ವಯಸ್ಸು ಇವಾಗ 10 ವರ್ಷ. 6 ವರ್ಷ ಆದ್ಮೇಲೆ ಏನಾಗತ್ತಪ್ಪ, 16 ವರ್ಷ ಆಗತ್ತಲ್ವಾ. 10 ವರ್ಷ ಇದ್ದವ್ರು ಇವಾಗ 6 ವರ್ಷ ಆದ್ಮೇಲೆ 16 ವರ್ಷ ಆಗ್ತಾರೆ. ಅದೇ ರೀತಿ ಶಿಲ್ಪ ಅವರು 25 ವರ್ಷ ಆಗಿದೆ, 25 ವರ್ಷ 6 ವರ್ಷ ಆದ್ಮೇಲೆ ಏನಾಗುತ್ತೆ, 31 ವರ್ಷ ಆಗುತ್ತೆ. ಬಟ್ 6 ವರ್ಷ ಆದ್ಮೇಲೆ ಅನುಪಾತ ಎಷ್ಟಾಗ್ಬೇಕು? 1:2 ಆಗ್ಬೇಕು. ಸೊ 1:2 ಅಂದ್ರೆ ಅರ್ಥ ಏನು, ಇದು 16 ಆದ್ರೆ ಇಲ್ಲಿ 32 ಆಗ್ಬೇಕಿತ್ತು. ಅವಾಗ ತಾನೇ 16 1s 16 2s ಅಂತಿದ್ದು. ಬಟ್ ಇಲ್ಲಿ 31 ಇದೆ, ಹಾಗಾಗಿ ಈ ಆನ್ಸರ್ ತಪ್ಪು. ಸೊ ನನ್ನ ಆನ್ಸರ್ 25 ಅಲ್ಲ. ಹಾಗಾದ್ರೆ ನನ್ನ ಆನ್ಸರ್ ಏನಾಗ್ಬೇಕು? ಆಪ್ಷನ್ ಡಿ 30. ಸರ್ ಹೆಂಗ್ ಸರ್ ನಿಮ್ನ ನಂಬೋದು? ಚೆಕ್ ಮಾಡಿ ನೀವೇ. ಸೊ ನಾನೇನ್ ಹೇಳಿದೆ, ಚೈತ್ರ ಮತ್ತೆ ಶಿಲ್ಪ ಅವರ ವಯಸ್ಸಿನ ಅನುಪಾತ 2:5 ಇದೆ. ಸೊ ನಾನು ಇವಾಗ 30 ಕರೆಕ್ಟ್ ಆನ್ಸರ್ ಅಂತ ಹೇಳ್ತಾ ಇದ್ದೀನಿ. ಸೊ ಇದು 5 ಇದ್ದಿದ್ದು 30 ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಇಂಟು 6 ಮಾಡ್ಬೇಕು. ಈ ಕಡೆ ಇಂಟು 6 ಮಾಡಿದ್ರೆ ಈ ಕಡೆನೂ ಇಂಟು 6 ಮಾಡ್ಬೇಕು. 12 ಕರೆಕ್ಟಾ? ಅದಾದ್ಮೇಲೆ 6 ವರ್ಷಗಳ ನಂತರ ಚೈತ್ರ ಅವರ ವಯಸ್ಸು ಏನಾಗುತ್ತೆ? ಮುಂಚೆ 12 ಇತ್ತು, ಇವಾಗ 18 ಆಗುತ್ತೆ. ಯಾಕಂದ್ರೆ 6 ವರ್ಷ ಆದ್ಮೇಲೆ, ಇವಾಗ 12 ವರ್ಷ ಇರೋರು 6 ವರ್ಷ ಆದ್ಮೇಲೆ 18 ವರ್ಷ ಆಗ್ತಾರಲ್ವಾ. ಸೊ ಇಲ್ಲಿ ನೋಡಿ 30 ಇದೆ, ಶಿಲ್ಪ ಅವರ ವಯಸ್ಸು 30 ಇದೆ. 6 ವರ್ಷಗಳ ನಂತರ 36 ಆಗುತ್ತೆ.
ಸೊ 18 1s 18 2s 1:2. ಆಫ್ಟರ್ 6 years ಅನುಪಾತ 1:2 ಆಯ್ತು ಅಂತ ಅರ್ಥ. ಇದೇ ತಾನೇ ಕೊಟ್ಟಿರೋದು. ಇಫ್ ಆಫ್ಟರ್ 6 years 6 ವರ್ಷಗಳ ನಂತರ ಇವರ ವಯಸ್ಸಿನ ಅನುಪಾತ ಏನಾಗಬೇಕು, 1:2 ಆಗಬೇಕು. 1:2 ಸಿಂಪಲ್. ಸೊ ಇದು ಕಾಂಪ್ಲೆಕ್ಸ್ ಎಲ್ಲ ನಿಮ್ಗೆ ಹೇಳ್ಕೊಡೋದಕ್ಕೆ ಇಷ್ಟೊತ್ತು ತಗೋತಾ ಇದೆ, ಬಟ್ ಮಾಡಬೇಕಾದ್ರೆ ತುಂಬಾ ಈಸಿಯಾಗಿ ಪಟಪಟ ಅಂತ ಮಾಡ್ಬಿಡ್ಬೋದು. ಯಾವಾಗ ಮಾಡ್ಬೋದು ಈ ತರ ಎಲ್ಲ ಅಂತಂದ್ರೆ ಪ್ರಾಕ್ಟೀಸ್ ಮಾಡಿದಾಗ. ಸಖತ್ತಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಏಜಸ್ ಪ್ರಾಬ್ಲಮ್ಸ್ನ ಈ ರೀತಿಯಾಗಿ ತುಂಬಾ ಸಿಂಪಲ್ ಆಗಿ ನಾವು ಸಾಲ್ವ್ ಮಾಡ್ಬೋದು. ಬಟ್ ಇದನ್ನ ಫಾರ್ಮುಲಾ ಮೆಥಡ್ ಅಲ್ಲಿ ಅಥವಾ ಟ್ರೆಡಿಷನಲ್ ಮೆಥಡ್ ಅಲ್ಲೂ ಮಾಡೋಣ. ಟ್ರೆಡಿಷನಲ್ ಮೆಥಡ್ ಅಲ್ಲಿ ಯಾವ ರೀತಿ ಸಾಲ್ವ್ ಮಾಡ್ಬೋದು ಇದನ್ನ ಅಂತಂದ್ರೆ, ಸೊ ನನ್ಗೆ ಇವಾಗ ಚೈತ್ರ ಮತ್ತೆ ಶಿಲ್ಪ ಅವರ ಪ್ರೆಸೆಂಟ್ ಏಜ್, ಸೊ ಪ್ರೆಸೆಂಟ್ ಏಜ್ ಎಷ್ಟಂತ ಕೊಟ್ಟಿದ್ದಾರೆ, 2:5 ಅಂತ ಕೊಟ್ಟಿದ್ದಾರೆ. ಇದನ್ನ ನಾನು 2x ಮತ್ತೆ 5x ಅನ್ಕೊಂತೀನಿ. ಎಕ್ಸ್ ಅಂದಿದ ತಕ್ಷಣ ಭಯ ಬೀಳ್ಬಾರ್ದು, ಇಟ್ ಇಸ್ ಜಸ್ಟ್ ಅ ನಂಬರ್. 2x 5x ನಾನು ಅವಾಗಲೇ ಇಂಟು 5 ಇಂಟು 6 ಮಾಡಿದ್ನಲ್ಲ, ಅದೇ 6ನ ವ್ಯಾಲ್ಯೂ. ಓಕೆ, ಅದಾದ್ಮೇಲೆ 6 ವರ್ಷಗಳ ನಂತರ ಈ ಕಡೆನೂ +6 ಇಲ್ಲೂ +6 ಆಗುತ್ತೆ. ಇದರ ಅನುಪಾತ ಎಷ್ಟಾಗುತ್ತೆ, 1:2 ಆಗುತ್ತೆ. ಇದರ ಅರ್ಥ ಏನು, 2x + 6 ಡಿವೈಡೆಡ್ ಬೈ 5x + 6 is equal to 1/2. ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂದ್ರೆ ಇದನ್ನ ಇದರಿಂದ ಮಲ್ಟಿಪ್ಲೈ ಮಾಡಬೇಕು, ಇದನ್ನ ಇದರಿಂದ ಮಲ್ಟಿಪ್ಲೈ ಮಾಡಬೇಕು. 2 2s 4 4x ಪ್ಲಸ್ ಇದೆ, ಪ್ಲಸ್ ಹಂಗೆ ಬರ್ಕಂತೀನಿ. 2 6s 12 is equal to 1 5s 5 5x. ಇಲ್ಲಿ ಪ್ಲಸ್ ಇದೆ, ಹಂಗೆ ಪ್ಲಸ್ ಬರ್ಕಂತೀನಿ. 1 6s 6. ಸೊ ಇದನ್ನ ಸಾಲ್ವ್ ಮಾಡಿದಾಗ 4x ನ ಈ ಕಡೆ ಕಳ್ಸೋಣ, 6 ನ ಈ ಕಡೆ ಕಳ್ಸೋಣ. ಇಲ್ಲಿ 4x ಗೆ ಪ್ಲಸ್ ಇದೆ ಅಲ್ವಾ, ಆ ಕಡೆ ಹೋದಾಗ ಏನಾಗುತ್ತೆ, 5x - 4x ಆಗುತ್ತೆ. ಜೊತೆಗೆ 6 ನ ಈ ಕಡೆ ಕಳಿಸಿದಾಗ 12 - 6 ಆಗುತ್ತೆ. ಸೊ x ಏನಾಯ್ತು, 6 ಆಯ್ತು. ಸೊ ನನ್ಗೇನ್ ಬೇಕು, ಶಿಲ್ಪ ಅವರ ವಯಸ್ಸು 5x ಅಂತ ಕೊಟ್ಟಿದ್ದಾರೆ. x 5 ಇಂಟು x 5 ಇಂಟು 6 30. ಆನ್ಸರ್ ಆಪ್ಷನ್ ಡಿ. ಓಕೆ, ಇದರಲ್ಲಿ ಈಸಿ ಆದ್ರೆ ಇದ್ರಲ್ಲಿ ಸಾಲ್ವ್ ಮಾಡಿ, ಇಲ್ಲ ಅಂದ್ರೆ ಆಪ್ಷನ್ ಮೆಥಡ್ ಅಲ್ಲಿ ಅಂದ್ರೆ ಆಪ್ಷನ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ಬೋದು. ಓಕೆ, ವೆರಿ ಸಿಂಪಲ್ ಆಗಿ ಸಾಲ್ವ್ ಮಾಡ್ಬೋದು. ಅಂಡ್ ಅಗೇನ್ ಇದು ಯಾವ PYQs ಅಂದ್ರೆ ನೋಡಿ, the ratio between the ages of A and B is 2:5. After 8 years, their ages will be in the ratio 1:2. What is the difference between the present ages? ಈ ತರ ಕೇಳಿದ್ದಾರೆ ಕ್ವೆಶನ್. ಸೊ ನಾನು ಅವಾಗಲೇ ಹೇಳ್ದಂಗೆ ಏನ್ ಮಾಡ್ತೀನಿ, ಸೊ ಎ ಮತ್ತೆ ಬಿ ಪ್ರೆಸೆಂಟ್ ಏಜ್ ನ ತಗೋತೀನಿ. ಪ್ರೆಸೆಂಟ್ ಏಜ್ ಎಷ್ಟು, 2:5 2x 5x. ಅದಾದ್ಮೇಲೆ +8 years, ಆಫ್ಟರ್ 8 years ಅಂತ ಕೊಟ್ಟಿದಾರಲ್ವಾ, ಸೊ ಇಲ್ಲೂ +8 ಇಲ್ಲೂ +8. ಹಾಗಾದ್ರೆ 2x + 8 ಡಿವೈಡೆಡ್ ಬೈ 5x + 8 is equal to 1/2 ಅಂತ ಕೊಡಬೇಕು. ಓಕೆ, 1/2 ಅಂತ ಮಾಡ್ತೀವಿ. ಅದಾದ ನಂತರ ಕ್ರಾಸ್ ಮಲ್ಟಿಪ್ಲಿಕೇಶನ್ 2 2s 4 4x + 16 is equal to 5x + 8. ಸೊ x ಏನಾಗುತ್ತೆ, x 8 ಆಗುತ್ತೆ. ಸೊ ಪ್ರೆಸೆಂಟ್ ಏಜಸ್ ಏನು, ಏದು 2x ಅಂದ್ರೆ 2 × 8 is equal to 16. 5x 5 × 8 is equal to 40. ಏನ್ ಕೇಳ್ತಿದ್ದಾರೆ, ಡಿಫ್ರೆನ್ಸ್ ಮೈನಸ್ ಮಾಡಬೇಕು. 40 - 16 ಏನಾಗುತ್ತೆ, 40 - 16 24 ಆಗುತ್ತೆ. ಓಕೆ, ಸೊ 24 ವಿಲ್ ಬಿ ಯೋರ್ ಆನ್ಸರ್. ನೋಡಿ ಎಲ್ಲಿದೆ ಆನ್ಸರು, 24 ಆಪ್ಷನ್ ಸಿ. ಸೊ ಈ ರೀತಿಯಾಗಿ ಸಾಲ್ವ್ ಮಾಡಿದಿದ್ರೆ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ಚೈತ್ರ ಅವ್ರದ್ದು ಕಂಡಿಡ್ದೆ ಮತ್ತೆ ಶಿಲ್ಪ ಅವ್ರದ್ದು ಕಂಡಿಡ್ದೆ. ಸರ್ ಬಟ್ ಆನ್ಸರ್ ಜಾಸ್ತಿ ಬಂದ್ಬಿಡ್ತಲ್ಲ ಸರ್, ಹೇಗೆ ಸರ್ ಸಾಧ್ಯ? ಬಿಕಾಸ್ ಇಲ್ಲಿ 8 ವರ್ಷ ಕೇಳಿರೋದು, ನಮ್ಮ ಕ್ವೆಶನ್ ಅಲ್ಲಿ 6 ವರ್ಷ ಕೇಳಿರೋದು. ಮಿಕ್ಕಿದ್ದೆಲ್ಲ ಸೇಮು, ಎಲ್ಲ ಸ್ಟೆಪ್ಸು ಸೇಮು, ಎಲ್ಲ ನಂಬರ್ಸ್ ಸೇಮು. ಬಟ್ 8 ಇರೋದನ್ನ 6 ವರ್ಷ ಅಂತ ಕೊಟ್ಟಿದ್ದಾರೆ. ಸೊ ನಾವೇನಾದ್ರೂ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಈ ಒಂದು ಟೈಪ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದಿದ್ರೆ ಕಷ್ಟನಾ? 8 ಬದಲು 6 ಹಾಕೊಂಡು ಮಾಡ್ಬೇಕಪ್ಪ ಪ್ರಾಬ್ಲಮ್. ಇದು ಕಷ್ಟ ಆಗತ್ತಾ? ಖಂಡಿತವಾಗ್ಲೂ ಕಷ್ಟ ಆಗಲ್ಲ. ಯಾಕೆ ಕಷ್ಟ ಆಗತ್ತೆ ಅಂತಂದ್ರೆ ನಾವು ಈ ರೀತಿ ಪ್ರಾಕ್ಟೀಸ್ ಮಾಡಿರಲ್ಲ. ಸೊ ಏಜಸ್ ಏನು ಈ ತರ ಇರುತ್ತೆ, ಈ ತರ ಇರುತ್ತೆ, ಹಿಂಗ್ ಮಾಡ್ತೀವಿ. ಈ ರೀತಿ ಪ್ರಾಕ್ಟೀಸ್ ಮಾಡಿದಾಗ ಸ್ವಲ್ಪ ಕಷ್ಟ ಅನ್ಸುತ್ತೆ.
ಬಟ್ ಯಾವಾಗ PYQs ನ ತಗೊಂಡು ಸಾಲ್ವ್ ಮಾಡ್ತೀವಿ ಅವಾಗ ಈ ನಂಬರ್ಸ್ ಎಲ್ಲ ಹಂಗೆ ಸೇಮ್ ಬರ್ತವೆ. 2:5, 8 ಇಯರ್ಸ್, 8 ಇಯರ್ಸ್ ಬದಲು 6 ಇಯರ್ಸ್ ಕೊಡ್ತಾರೆ, 12 ಇಯರ್ಸ್ ಕೊಡ್ತಾರೆ, 10 ಇಯರ್ಸ್ ಕೊಡ್ತಾರೆ, 4 ಇಯರ್ಸ್ ಕೊಡ್ಬೋದು, ಏನಾದರೂ ಕೊಟ್ಕೊಳ್ಳಿ. ಬಟ್ ಅದರ ನಂತರದ ಅನುಪಾತ 1:2 ಅಂತಾನೆ ಕೊಡಬೇಕು. ಯಾಕಂದ್ರೆ ಇಂಥ ಟೈಮಲ್ಲಿ ಆನ್ಸರ್ ಬರುತ್ತೆ, ಚೆನ್ನಾಗಿ ಈಸಿಯಾಗಿ ಬರುತ್ತೆ, ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಸೊ ಈ ಎಕ್ಸಾಮಿನರ್ನ ಕೆಲಸ ಏನು, ಈ ಯಾರು ಪೇಪರ್ ಸೆಟ್ ಮಾಡ್ತಾರಲ್ವಾ ಅವರ ಕೆಲಸ ನಿಮ್ಮ ಹತ್ರ ಕ್ಯಾಲ್ಕುಲೇಷನ್ ಮಾಡಿಸ್ಬೇಕಂತಲ್ಲ. ಕ್ಯಾಲ್ಕುಲೇಷನ್ ಏನ್ರಿ, ಕ್ಯಾಲ್ಕುಲೇಟರ್ ಮಾಡ್ತದೆ, ಬುದ್ಧಿ ಉಪಯೋಗಿಸ್ಬೇಕು ಅಂತ. ಸೊ ಹಾಗಾಗಿ ನಿಮ್ಗೆ ಯಾವೆಲ್ಲ ನಂಬರ್ಸ್ ಕೊಡ್ತಾರಲ್ವಾ ಆ ನಂಬರ್ಸು ಈಸಿಯಾಗಿ ಕ್ಯಾಲ್ಕುಲೇಟ್ ಆಗುವಂಥವು ಇರ್ತವೆ. ಈಸಿಯಾಗಿ ಡಿವೈಡ್ ಆಗಬೇಕು, ಈಸಿಯಾಗಿ ಮಲ್ಟಿಪ್ಲೈ ಆಗಬೇಕು, ಈ ರೀತಿಯಾಗಿ ಇರ್ತವೆ. ನಿಮ್ಮ ಫೋನಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ಮಾಡಿಬಿಡ್ಬೋದಲ್ವಾ. ಸೊ ಅವ್ರ ಉದ್ದೇಶ ಏನು, ನೀವು ಎಷ್ಟು ಚೆನ್ನಾಗಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತಲ್ಲ, ಎಷ್ಟು ಚೆನ್ನಾಗಿ ಬುದ್ಧಿ ಉಪಯೋಗಿಸ್ತೀರಾ ಅಂತ. ಸೊ ಹಾಗಾಗಿ ಈ ನಂಬರ್ಸ್ಗಳು ಈಸಿಯಾಗಿ ಕ್ಯಾಲ್ಕುಲೇಟ್ ಆಗುವಂತಹ ನಂಬರ್ಸ್ನ ಕೊಡ್ತಾರೆ. ಸೊ ನಾವು ಇಂತಹ ನಂಬರ್ಸ್ನ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು, ಈಸಿಯಾಗಿ ಮಾರ್ಕ್ಸ್ನ ತೆಗಿಬೋದು. ತುಂಬ ಕಷ್ಟನಾ? ಕಷ್ಟನೇ ಇಲ್ಲ, ಇಟ್ ಈಸ್ ವೆರಿ ಈಸಿ. ಸೊ ಇದೇ ರೀತಿ ಇನ್ನೊಂದು ಕ್ವೆಶನ್ ನೋಡೋಣ. ಇದು ಕೋಡಿಂಗ್ ಡಿಕೋಡಿಂಗ್ ಅಗೇನ್. ಸೊ ಇದರಲ್ಲಿ ಏನು ಮಾಡಿದ್ದಾರೆ, ಎ ಅಂದರೆ ಪ್ಲಸ್ಸು, ಬಿ ಅಂದರೆ ಮೈನಸ್ಸು, ಎ ಅಂದರೆ ಪ್ಲಸ್, ಬಿ ಅಂದರೆ ಮೈನಸ್, ಸಿ ಅಂದರೆ ಇಂಟು, ಡಿ ಅಂದರೆ ಡಿವಿಷನ್, ಈ ರೀತಿಯಾಗಿ ಕೊಟ್ಟಿದ್ದಾರೆ. ಸೊ ನಾನೇನು ಮಾಡ್ತೀನಿ, 30B 24D 4C 3A 2. ಸೊ ಎ ಅಂದರೆ ಏನಪ್ಪ ಪ್ಲಸ್ಸು, ಸಿ ಅಂದರೆ ಏನಪ್ಪ ಇಂಟು, ಡಿ ಅಂದರೆ ಏನಪ್ಪ ಡಿವಿಷನ್ನು, ಬಿ ಅಂದರೆ ಏನಪ್ಪ ಮೈನಸ್ಸು. ಸೊ ಇವಾಗ ಏನು ಮಾಡಬೇಕು, ಎಲ್ಲ ಒಟ್ಟಿಗೆ ಚೆನ್ನಾಗಿ ಬರ್ಕೊಳ್ಳೋಣ ಮ್ಯಾಥಮೆಟಿಕಲ್ ಸಿಂಬಲ್ಸ್ ಅಲ್ಲಿ. 30 - 24 ಡಿವೈಡೆಡ್ ಬೈ 4 ಇಂಟು 3 + 2. ಸೊ ಇಲ್ಲಿ ಬೋರ್ಡ್ ಮಾಸ್ ರೂಲ್ ನಿಮ್ಗೆ ಗೊತ್ತಿದ್ರೆ, ಗೊತ್ತಿಲ್ಲ ಅಂದ್ರೆ ತಲೆ ಕೆಡ್ಸ್ಕೋಬೇಡಿ, ಓದೋಣ, ತಿಳ್ಕೊಳ್ಳೋಣ. ಬಿ ಅಂದ್ರೆ ಬ್ರಾಕೆಟ್ಸ್, ಓ ಅಂದ್ರೆ ಆಫ್, ಡಿ ಅಂದ್ರೆ ಡಿವಿಷನ್, ಎಂ ಅಂದ್ರೆ ಮಲ್ಟಿಪ್ಲಿಕೇಶನ್, ಎ ಅಂದ್ರೆ ಅಡಿಷನ್, ಎಸ್ ಅಂದ್ರೆ ಸಬ್ಟ್ರಾಕ್ಷನ್. ಇನ್ನೊಂದ್ಸರಿ, ಬಿ ಅಂದ್ರೆ ಬ್ರಾಕೆಟ್ಸ್, ಓ ಅಂದ್ರೆ ಆಫ್, ಡಿ ಅಂದ್ರೆ ಡಿವಿಷನ್, ಎಂ ಅಂದ್ರೆ ಮಲ್ಟಿಪ್ಲಿಕೇಶನ್, ಎ ಅಂದ್ರೆ ಅಡಿಷನ್, ಎಸ್ ಅಂದ್ರೆ ಸಬ್ಟ್ರಾಕ್ಷನ್. ಸೊ ನಾನು ಹಿಂಗೆ ಯಾವ ತರ ಬರ್ದೆ ಅದೇ ರೀತಿಯಲ್ಲಿ ನೀವು ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕು. ಫಸ್ಟ್ ಏನಾದರೂ ಬ್ರಾಕೆಟ್ ಇದ್ರೆ ಬ್ರಾಕೆಟ್ ಮಾಡಬೇಕು, ಆಮೇಲೆ ಓ ಇದ್ರೆ ಆಫ್ ಇದ್ರೆ ಆಫ್ ನ ಸಾಲ್ವ್ ಮಾಡಬೇಕು. ಅದಾದ ನಂತರ ಡಿವಿಷನ್, ಡಿವಿಷನ್ ಆದ್ಮೇಲೆ ಮಲ್ಟಿಪ್ಲಿಕೇಶನ್, ಮಲ್ಟಿಪ್ಲಿಕೇಶನ್ ಆದ್ಮೇಲೆ ಅಡಿಷನ್, ಅಡಿಷನ್ ಆದ್ಮೇಲೆ ಸಬ್ಟ್ರಾಕ್ಷನ್. ಇದೇ ರೀತಿಯ ಆರ್ಡರ್ ಅಲ್ಲಿ ಸಾಲ್ವ್ ಮಾಡಬೇಕು ಮ್ಯಾಥ್ಸ್ ನ. ಇದು ರೂಲ್, ಜನರಲ್ ರೂಲ್. ಯಾಕೆ ಸರ್ ಹಿಂಗೆ ಮಾಡಬೇಕು ನಂಗೂ ಗೊತ್ತಿಲ್ಲ. ಓಕೆ, ಬಿಕಾಸ್ ಮುಂಚೆಯಿಂದನೂ ಮಾಡ್ಕೊಂಡ್ ಬಂದಿದ್ದಾರೆ ಬೋರ್ಡ್ ಮಾಸ್ ರೂಲ್. ಇಟ್ ಈಸ್ ಅ ರೂಲ್, ವಿ ಹ್ಯಾವ್ ಟು ಫಾಲೋ ಇಟ್. ಓಕೆ, ಸೊ ಬ್ರಾಕೆಟ್ಸ್ ನ ಫಸ್ಟ್ ಮಾಡಬೇಕು, ಸೆಕೆಂಡ್ ಆಫ್ ನ ಮಾಡಬೇಕು, ಆಮೇಲೆ ಡಿವಿಷನ್ ನ ಮಾಡಬೇಕು, ಆಮೇಲೆ ಮಲ್ಟಿಪ್ಲಿಕೇಶನ್ ನ ಮಾಡಬೇಕು, ಆಮೇಲೆ ಅಡಿಷನ್, ಆಮೇಲೆ ಸಬ್ಟ್ರಾಕ್ಷನ್. ಸೊ ದಿಸ್ ಈಸ್ ಅವರ್ ಪ್ರಿಯಾರಿಟಿ ಅನ್ಬೋದು. ಸೊ ನನ್ನ ಮೊದಲನೇ ಆದ್ಯತೆ ಯಾರಿಗೆ, ಬ್ರಾಕೆಟ್ಸ್ಗೆ, ಎರಡನೇ ಆದ್ಯತೆ ಆಫ್ಗೆ, ಮೂರನೇ ಆದ್ಯತೆ ಡಿವಿಷನ್ಗೆ, ನಾಲ್ಕನೇ ಆದ್ಯತೆ ಮಲ್ಟಿಪ್ಲಿಕೇಶನ್ಗೆ, ಐದನೇದು ಅಡಿಷನ್ಗೆ, ಆರನೇದು ಸಬ್ಟ್ರಾಕ್ಷನ್ಗೆ. ಸೊ ಇಲ್ಲಿ ಬ್ರಾಕೆಟ್ಸ್ ಕೊಟ್ಟಿಲ್ಲ, ಆಫ್ ಕೊಟ್ಟಿಲ್ಲ, ಬರೀ ಡಿವಿಷನ್ ಕೊಟ್ಟಿದ್ದಾರೆ. ಫಸ್ಟ್ ಸ್ಟೆಪ್ ಏನು, ಡಿವಿಷನ್. 24 ಡಿವೈಡೆಡ್ ಬೈ 4 ಏನಪ್ಪ 6. ಯಾಕೆ ಸರ್ 24 ಡಿವೈಡೆಡ್ ಬೈ 4, 4 1s 4 6 24. ನನ್ನ ಆನ್ಸರ್ ಏನು 6. 24 4ರಿಂದ ಡಿವೈಡ್ ಆದ್ರೆ ನನ್ನ ಆನ್ಸರ್ 6 ಬರುತ್ತೆ. ನನ್ನ ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ, ಇಂಟು 6 ಇಂಟು 3. 6 ಇಂಟು 3 ಏನಾಗುತ್ತೆ 18 ಆಗುತ್ತೆ. ಈ 30ನ ಹಂಗೆ ಬರ್ಕಂತೀನಿ, ಮೈನಸ್ನು ಹಂಗೆ ಬರ್ಕಂತೀನಿ, +2ನು ಹಂಗೆ ಬರ್ಕಂತೀನಿ. ಯಾಕೆ ಇಲ್ಲೂ ಕೂಡ ಹಂಗೆ ಇರೋದು. ಸೊ 30 - 18 +2. ಇವಾಗ ಏನ್ ಸರ್ ಮಾಡಬೇಕು, ಅಡಿಷನ್ ಮಾಡಬೇಕು. ಅಡಿಷನ್ ಮಾಡಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿದೆ. ಇಲ್ಲಿ ನೀವು ತಪ್ಪಾಗುವಂತಹ ಸಾಧ್ಯತೆ ಇದೆ. ಯಾಕೆ, 18 + 2 ಅಂತ ಮಾಡ್ಬಿಟ್ಟು 20 ಅಂತ ಮಾಡಿ 30 - 20 10. ಸರ್ ಆಪ್ಷನ್ನೇ ಇಲ್ವಲ್ಲ ಸರ್ 10. ಬಟ್ ಒಂದೊಂದ್ಸರಿ ಕನ್ಫ್ಯೂಸ್ ಮಾಡಕ್ಕೆ ಕೊಡ್ತಾರೆ. ಇದೆಲ್ಲ ನನ್ನ ಸರಿಯಾದ ಆನ್ಸರು. ಸರ್ ನೀವೇ ಹೇಳಿದ್ರಲ್ವಾ ಅಡಿಷನ್ ಮಾಡಬೇಕು ಅಂತ. ಹೇಗೆ ಇದು, ಬಿಕಾಸ್ ದ ಟ್ರಿಕ್ ಲೈಸ್ ಇನ್, ಇದು ಬರೀ 18 ಅಲ್ಲ, 18 ಹಿಂದೆ ಇರುವಂತಹ ಸೈನ್ ಕನ್ಸಿಡರ್ ಮಾಡ್ಬೇಕು ನಾನು. ಸೊ ಇಟ್ ಈಸ್ ಎಫೆಕ್ಟಿವ್ಲಿ -18 + 2.
ಮೈನಸ್ 18 ಪ್ಲಸ್ 2 ಇದನ್ನ ಯಾವ ರೀತಿ ಸಾಲ್ವ್ ಮಾಡ್ತೀನಿ? ಮೈನಸ್ ಪ್ಲಸ್ ಇದ್ದಾಗ, ಮೈನಸ್ ಮತ್ತೆ ಪ್ಲಸ್ ಇದ್ದಾಗ ನಾನು ಏನ್ ಮಾಡಬೇಕು? ಮೈನಸ್ ಮಾಡಬೇಕು. ಮೈನಸ್ ಮಾಡಿದ್ರೆ 18 ಮೈನಸ್ 2 16 ಆಗುತ್ತೆ. ಅದಾದ ನಂತರದಲ್ಲಿ ಈ ದೊಡ್ಡ ಸಂಖ್ಯೆಗೆ ಇರುವಂತಹ ಸಿಂಬಲ್ನ ನಾನು ಇಲ್ಲಿಗೆ ಕ್ಯಾರಿ ಮಾಡ್ತೀನಿ. ಸೊ ಮೈನಸ್ 18 ಪ್ಲಸ್ 2 ಏನಾಗುತ್ತೆ? ಮೈನಸ್ ಮತ್ತೆ ಪ್ಲಸ್ ಇರೋದಕ್ಕೆ ಮೈನಸ್ ಮಾಡಿದೆ. ಅದಾದ ನಂತರ ಮೈನಸ್ ಅಲ್ಲಿರುವಂತಹ ದೊಡ್ಡ ಸಂಖ್ಯೆಯಲ್ಲಿರುವಂತಹ ಸೈನು, ಚಿಹ್ನೆ, ಅದನ್ನ ನಾನು ಕ್ಯಾರಿ ಮಾಡ್ತೀನಿ. ಇದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಸೊ ಸಪೋಸ್ ಮೈನಸ್ 20 ಪ್ಲಸ್ 40 ಇತ್ತು ಅನ್ಕೊಳ್ಳೋಣ. ಸೊ ಮೈನಸ್ 20 ಪ್ಲಸ್ 40 ಸಬ್ಟ್ರಾಕ್ಟ್ ಮಾಡ್ತೀನಿ. ಯಾಕೆ? ಬಿಕಾಸ್ ಒಂದು ಮೈನಸ್ ಇದೆ, ಇನ್ನೊಂದು ಪ್ಲಸ್ ಇದೆ. ಒಂದು ಮೈನಸ್ಸು ಇನ್ನೊಂದು ಪ್ಲಸ್ ಇದ್ರೆ ನಾನು ಮೈನಸ್ ಮಾಡ್ತೀನಿ. 20 ಮೈನಸ್ 40 20 ಆಗುತ್ತೆ. ಅದಾದ ನಂತರ ದೊಡ್ಡ ಸಂಖ್ಯೆಯಲ್ಲಿರುವಂತಹ ಚಿಹ್ನೆ ಯಾವುದು? ಪ್ಲಸ್. ಸೊ ಹಾಗಾಗಿ ಅದನ್ನ ಕ್ಯಾರಿ ಮಾಡ್ತೀನಿ ನಾನು. ಇದು ನನ್ನ ಆನ್ಸರ್ ಆಗುತ್ತೆ. ಸೊ ಈ ಒಂದು ಪ್ರಾಬ್ಲಮ್ ಅಲ್ಲಿ ಮೈನಸ್ 18 ಪ್ಲಸ್ 2 ಮಾಡಿದಾಗ, ಸೊ ಮೈನಸ್ 20 ಪ್ಲಸ್ 2 ಮಾಡಿದಾಗ ಏನ್ ಸಿಗುತ್ತೆ? 30 ಮೈನಸ್ 16 ಸಿಗುತ್ತೆ. 30 ಮೈನಸ್ 16 ಅಂತ ಅಂದ್ರೆ ಆನ್ಸರ್ ವಿಲ್ ಬಿ 14. ಸೊ ಯಾವ್ದು ನನ್ನ ಸರಿಯಾದ ಆನ್ಸರ್? ಆಪ್ಷನ್ ಬಿ. ಓಕೆ, ಸೊ ಈ ರೀತಿ ನಾವು ಕಲ್ತ್ಕೋಬೇಕು ಪ್ರಾಬ್ಲಮ್ಸ್ನ ಮಾಡೋದಕ್ಕೆ. ಸೊ ಈ ಒಂದು ಕ್ವೆಶನ್ ನ ಕೂಡ ಎಲ್ಲಿಂದ ತೆಗೆದಿದ್ದಾರೆ? ಇಫ್ ಎ ಮೀನ್ಸ್ ಪ್ಲಸ್, ಬಿ ಮೀನ್ಸ್ ಮೈನಸ್, ಸಿ ಮೀನ್ಸ್ ಇಂಟು ಅಂಡ್ ಡಿ ಮೀನ್ಸ್ ಡಿವಿಷನ್, then what is the result of 90C 70A 30B 80D 20? ಸೊ ಇದೇ ರೀತಿ ಕೇಳಿದರೆ ನೋಡಿ, ಕೇರಳ ಸೆಟ್ ಪೇಪರ್. ನನಗೆ ಯಾವ ದೇಶ, ಯಾವ ಸ್ಟೇಟ್ದು, ಸೆಂಟ್ರಲ್ದ, ಸ್ಟೇಟ್ದ ಇವೆಲ್ಲ ಅಲ್ಲ. ನಾನು ಏನಾದರೂ ಈ ಒಂದು ಕೋಡೆಡ್ ಸಿಂಪ್ಲಿಫಿಕೇಶನ್ ಮಾಡಿದಾಗ, ನಾನು ಏನು ಮಾಡ್ತೀನಿ ಅಂತಂದರೆ ಕೋಡಿಂಗ್ ಸಿಂಪ್ಲಿಫಿಕೇಶನ್ PYQs ನ ಮಾಡಬೇಕು. ಅದರಲ್ಲಿ ಯಾವ್ಯಾವ ಡಿಫ್ರೆಂಟ್ ಟೈಪ್ಸ್ ಕೇಳಿದ್ದಾರೆ, ಯಾರಾದರೂ ಕೇಳಿರಲಿ, ಪಾಂಡಿಚೇರಿ ಸ್ಟೇಟ್ ಕೇಳಿರಲಿ, ಪಾಂಡಿಚೇರಿ ಅವ್ರು ಕೇಳಿರಲಿ, ಯೂನಿಯನ್ ಟೆರಿಟರಿ. ಓಕೆ, ಆಮೇಲೆ ಕಮೆಂಟ್ ಮಾಡಬೇಡಿ ಪಾಂಡಿಚೇರಿ ಸ್ಟೇಟ್ ಅಲ್ವಲ್ಲ ಸರ್, ಯೂನಿಯನ್ ಟೆರಿಟರೀಸ್. ಎಸ್, ಪಾಂಡಿಚೇರಿ ಅವ್ರು ಎಕ್ಸಾಮ್ ಕಂಡಕ್ಟ್ ಮಾಡಿರೋದ್ರಲ್ಲಿ ಮಾಡಲಿ, ಪರವಾಗಿಲ್ಲ. ನನಗೆ ಅದೆಲ್ಲ ಮುಖ್ಯ. ನನಗೆ ಮುಖ್ಯ ಏನಪ್ಪ ಅಂತಂದ್ರೆ ಈ ಕೋಡೆಡ್ ಸಿಂಪ್ಲಿಫಿಕೇಶನ್ ಅಲ್ಲಿ ಈ ರೀತಿ ಟೈಪ್ ಇದೆ, ಇದು ನನಗೆ PYQ ಅಲ್ಲಿ ಕೇಳಿದ್ದಾರೆ ಪಾಂಡಿಚೇರಿ ಅವರು, ಇದು ನಾನು ಮಾಡಬೇಕು. ಯಾಕಂದ್ರೆ ನೆಕ್ಸ್ಟ್ ನಮ್ಮಲ್ಲೂ ಕೇಳ್ತಾರೆ ಅಲ್ವಾ? ಡೆಲ್ಲಿಯಲ್ಲಿ ಕೇಳಿರ್ಲಿ, ಮಹಾರಾಷ್ಟ್ರದಲ್ಲಿ ಕೇಳಿರ್ಲಿ, ಪಂಜಾಬಲ್ಲಿ ಕೇಳಿರ್ಲಿ, ಇದೆಲ್ಲ ನನಗೆ ಲೆಕ್ಕಕ್ಕೆ ಬರಲ್ಲ. ಹಂಗಂದ್ರೆ 28 ಸ್ಟೇಟ್ಸು ಮಾಡ್ಬೇಕಾ ಸರ್? ಅರೆ, ನಾನು ಪರ್ಟಿಕ್ಯುಲರ್ ಸ್ಟೇಟ್ಸ್ ಮಾಡಿ ಅಂತ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದೇನು, ನೀವು ಆವ್ರೇಜ್ ಅನ್ನುವಂತಹ ಟಾಪಿಕ್ನ ತಗೊಂಡಾಗ ಆವ್ರೇಜ್ದು PYQ ನೋಡಿ. ಎಲ್ಲಿಂದಾದ್ರೂ ಕೇಳಿರ್ಲಿ, SSC ಅಲ್ಲಿ ಕೇಳಿರ್ಲಿ, UPSC ಅಲ್ಲಿ ಕೇಳಿರ್ಲಿ, ಆವ್ರೇಜಸ್ ಪಂಜಾಬ್ ಅವ್ರು ಕೇಳಿರ್ಲಿ, ಕೇರಳದಲ್ಲಿ ಕೇಳಿರ್ಲಿ, ಮಹಾರಾಷ್ಟ್ರದವ್ರು ಕೇಳಿರ್ಲಿ, ಮಧ್ಯಪ್ರದೇಶವ್ರು ಕೇಳಿರ್ಲಿ, ಇವರೆಲ್ಲ ಎಲ್ಲಿಂದ ಕೇಳ್ಬೋದು? ಅದೇ 6 ಟೈಪ್ಸ್ ಇಂದ ಕೇಳ್ಬೇಕಲ್ವಾ? ಆವ್ರೇಜ್ ಅಲ್ಲಿ ಅಮ್ಮಮ್ಮ ಅಂತಂದ್ರೆ ಒಂದು 6 to 7 ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಬರ್ತವೆ. ಸೊ ನೀವು ಯಾವ್ದು ಸ್ಟೇಟ್, ಅಸ್ಸಾಂ ಅವ್ರು ಕೇಳಿದ್ರು ಇದೇ 7 ಟೈಪ್ಸ್ ಇಂದ ಮಾಡ್ಬೇಕಲ್ವಾ? ಸೊ ಆ 7 ಟೈಪ್ಸ್ನ ಬೇರೆ ಬೇರೆ ಸ್ಟೇಟ್ಸ್ ಅಥವಾ ಬೇರೆ ಬೇರೆ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಸ್ ಅಲ್ಲಿ ಯಾವ್ಯಾವ PYQs ಇದಾವೆ ಅದನ್ನ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಿರೋದು. ಅದನ್ನ ಸಾಲ್ವ್ ಮಾಡಿದಾಗ ಏನಾಗುತ್ತೆ, ಆ ನಂಬರ್ಸ್ ಜೊತೆ ನಿಮ್ಗೆ ಒಂದು ಫೆಮಿಲಿಯಾರಿಟಿ ಬರುತ್ತೆ. ಈಸಿಯಾಗಿ ನಾವು ಸಾಲ್ವ್ ಮಾಡುವಂತಹ ಫೆಮಿಲಿಯಾರಿಟಿ ಬರುತ್ತೆ. ಸೊ ದಿಸ್ ಈಸ್ ವಾಟ್ ಐ ಆಮ್ ಟೆಲಿಂಗ್. ಓಕೆ, ಅಂಡ್ ಇದೇ ಒಂದು ಮಾದರಿಯಲ್ಲಿ, ಇದೇ ಒಂದು ಮಾಡೆಲ್ ಅಲ್ಲಿ, HYT ಮಾಡೆಲ್ ಅಲ್ಲಿ ಈ ಒಂದು ಮೆಂಟಲ್ ಎಬಿಲಿಟಿ ಕ್ರಾಶ್ ಕೋರ್ಸ್ನ ಡಿಸೈನ್ ಮಾಡಿ ಅದರ ರೂಪದಲ್ಲಿ, ಅದರ ತಕ್ಕಂತೆ PYQsಗೆ ತಕ್ಕಂತೆ ಯಾವ್ಯಾವೆಲ್ಲ ಟೈಪ್ಸ್ ಇದಾವೆ ಒಂದು ಟಾಪಿಕ್ನಲ್ಲಿ, ಆ ರೀತಿಯಾಗಿ ಸೆಗ್ರಿಗೇಟ್ ಮಾಡಿ PYQsನ ಹೋಮ್ವರ್ಕ್ಗೆ ಕೊಟ್ಟು ಅಂಡ್ ಹೋಮ್ವರ್ಕ್ಗೆ ಕಾಲ್ಸ್ನ ಮಾಡಿ ನಡೀತಾ ಇರುವಂತಹ ಒಂದು ಕ್ರಾಶ್ ಕೋರ್ಸ್, ಮೆಂಟಲ್ ಎಬಿಲಿಟಿ ಕ್ರಾಶ್ ಕೋರ್ಸ್ ಶಾಂತ ಮಾರ್ಗದಲ್ಲಿ ಮಾತ್ರ. ಓಕೆ, ಸೊ ಯಾರೆಲ್ಲ ಜಾಯ್ನ್ ಆಗಬೇಕು ಮೆಂಟಲ್ ಎಬಿಲಿಟಿ ಕ್ರಾಶ್ ಕೋರ್ಸ್ಗೆ, ಅವರೆಲ್ಲರೂ ಈ ಶಾಂತ ಮಾರ್ಗ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡ್ಬೋದು ಅಂಡ್ ಅಲ್ಲಿ ನೀವು ಅಡ್ಮಿಷನ್ನ ತಗೋಬಹುದು.
ಓಕೆ, ಸೊ ಇವತ್ತಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡೋಣ. ಇನ್ನಷ್ಟು ವಿಡಿಯೋಸ್ ಇದಾವೆ, ಇನ್ನಷ್ಟು ಕ್ವೆಶನ್ಸ್ ನೀವು ನೋಡಿದ್ರೆ ಇಷ್ಟು ಈಸಿಯಾಗಿ ಬರ್ತಿದ್ಯಾ ಕ್ವೆಶನ್ಸ್ ಕರ್ನಾಟಕದಲ್ಲಿ ಅಂತ ಅನ್ಸುತ್ತೆ. ಹಂಗೆ ಡಿಟ್ಟೋ ಕಾಪಿ ಪೇಸ್ಟ್ ಮಾಡಿದ್ದಾರೆ, ಆಪ್ಷನ್ ಕೂಡ ಚೇಂಜ್ ಮಾಡ್ದಂಗೆ. ಓಕೆ, SSC ಕ್ವೆಶನ್ಸ್ದು ಅಂಡ್ UPSC ಕೇಳುವಂತ ಕ್ವೆಶನ್ನ ಅಥವಾ ಬೇರೆ ಸ್ಟೇಟ್ಸ್ ಅಲ್ಲಿ ಕೇಳಿರುವಂತದ್ನ ಕಾಪಿ ಪೇಸ್ಟ್ ಮಾಡಿ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಓಕೆ, ಸ್ವಲ್ಪ ಒಂದಿಷ್ಟು ಅಲ್ಲಿ ಇಲ್ಲಿ ನಂಬರ್ಸ್ ಚೇಂಜ್ ಮಾಡ್ಬೋದು ಅಷ್ಟೇ, ಕಾನ್ಸೆಪ್ಟ್ಸ್ ಅಂತೂ ಸೇಮ್ ಟು ಸೇಮ್ ಇರುತ್ತೆ. ಓಕೆ, ದಟ್ ಈಸ್ ವೈ ಐ ಆಮ್ ಟೆಲ್ಲಿಂಗ್ ಯು, PYQs ನ ಮುಖಾಂತರ ಮಾಡಿ ಏನಾದ್ರೂ ಓದಿ. ನೀವು ಯಾವ್ದಾದ್ರೂ ಕೋರ್ಸ್ಗೆ ಜಾಯ್ನ್ ಆಗಿ, ಆಯ್ತಾ? ನನ್ನ ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತ ಹೇಳ್ತಾ ಇಲ್ಲ, ಯಾವ್ದಾದ್ರೂ ಕೋರ್ಸ್ಗೆ ಜಾಯ್ನ್ ಆಗಿ ಅಲ್ಲಿ ನಿಮ್ಗೆ ಪರ್ಸಂಟೇಜ್ ಮಾಡ್ಕೊಡ್ತಾರ, ಪರ್ಸಂಟೇಜ್ದು PYQs ಮಾಡಿ. ಇನ್ನ ಬೆಸ್ಟ್ ಅಂದ್ರೆ ಆ ಕೋರ್ಸ್ ಅಲ್ಲಿ PYQs ಮುಖಾಂತರ ಹೇಳ್ಕೊಡೋದು. ಓಕೆ, ಆ ಒಂದು ಪ್ರಯತ್ನ ನಾವು ಮಾಡ್ತಾ ಇದೀವಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಅಂಡ್ ಜಾಯಿನ್ ಅವರ್ ಮೆಂಟಲ್ ಎಬಿಲಿಟಿ ಕೋರ್ಸ್. ಥ್ಯಾಂಕ್ ಯು ಸೋ ಮಚ್ ಅಂಡ್ ಹ್ಯಾವ್ ಅ ನೈಸ್ ಡೇ.